ಶ್ರೀ ಅಣಜಿ ನಾಗರಾಜ್ ಅವರ ಚಲನಚಿತ್ರರಂಗದ ಹೆಮ್ಮೆಯ ಛಾಯಾಗ್ರಾಹಕರು, ನಿರ್ಮಾಪಕರು, ನಿರ್ದೇಶಕರು ಹಾಗೆ ಕನ್ನಡ ಚಲನಚಿತ್ರರಂಗಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಣಜಿ ನಾಗರಾಜ್ ಸರ್. ಒಂದು ನವಿರಾದ ಒಂದು ನವಿರಾದ ಪ್ರೇಮ ಕಥೆ, ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಿನಿಮಾ, ಎಂಟರ್ಟೈನ್ಮೆಂಟ್ ಇರುವಂತಹ ಸಿನಿಮಾ, ಕಮರ್ಷಿಯಲ್ ಪ್ಯಾಕೇಜ್ ಅಲ್ಲಿ ಬರ್ತಾ ಇದೆ. ಏಪ್ರಿಲ್ 5ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಏನಂತ ಹೇಳ್ತೀರಾ ಸರ್? ಹಾಗೆ ಅದಾದ ನಿಮ್ಮ ಮಾತಿನ ನಂತರ ಟ್ರೈಲರ್ ಲಾಂಚ್ ಅಂತ ಹೇಳಿ ನೀವು ಕೈಯನ್ನು ತೋರಿಸಿದ್ರೆ ಇಡೀ ಸ್ಕ್ರೀನ್ಗೆ ಟ್ರೈಲರ್ ಪ್ಲೇ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ತುಂಬಾ ದಿನದಲ್ಲಿ ವೇದಿಕೆ ಹಂಚಿಕೊಳ್ಳೋದು, ತುಂಬಾ ದಿನ ನಂತರ ವೇದಿಕೆ ಹಂಚಿಕೊಳ್ಳೋದು. ನಮ್ಮ ಪ್ರಸಿದ್ಧ ಅವರು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಾನು ಟ್ರೈಲರ್ ಮುಂಚೆ ನೋಡಿದೆ. ಅವರೊಂದು ಶೋರಿಲ್ ಅಂತ ಮುಂಚೆ ತೋರಿಸಿದ್ದಾರೆ. ಲಾಸ್ಟ್ ಟೈಮ್ ಫಾರಿನ್ ಹೇಳಿದ್ರು. ಈ ಸಿನಿಮಾ ನಾನೇ ರಿಲೀಸ್ ಮಾಡ್ಕೊಡ್ತಾ ಇದ್ದೀನಿ ಪ್ರಸಿದ್ಧ ಸಾರಿಗೆ. ನಾನು ತುಂಬಾ ದಿವಸ ಸಿನಿಮಾ ಚಿತ್ರರಂಗ ದೂರ ಇದ್ದು ಈ ಸಿನಿಮಾ ನಾನೇ ರಿಲೀಸ್ ಮಾಡ್ತಾ ಇದ್ದೀನಿ. ಆಮೇಲೆ ಏನಂದ್ರೆ ಇವತ್ತು ಕನ್ನಡ ಚಿತ್ರರಂಗ ಯಾವ ಥರ ಇದೆ ಅಂದರೆ ತುಂಬಾ ಸಿನಿಮಾಗಳು ರಿಲೀಸ್ ಮಾಡಿ 8-10 ಸಿನಿಮಾಗಳು ರಿಲೀಸ್ ಮಾಡಿ ನಮ್ಮ ನಿರ್ಮಾಪಕ ತಪ್ಪು ಮಾಡ್ತಾರೆ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಅಷ್ಟು ಸಿನಿಮಾ ರಿಲೀಸ್ ಆಗಿ ಆಡಿಯನ್ಸ್ ನೋಡೋಕ್ಕಾಗಲ್ಲ. ಅದರಿಂದ ವಾರದಲ್ಲಿ ಕಮ್ಮಿ ಸಿನಿಮಾ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಇಂಡಸ್ಟ್ರಿ ಹೆಲ್ಪ್ ಆಗೋದು ನನ್ನ ಒಂದು ನಂಬಿಕೆ. ಆಮೇಲೆ ನಮ್ಮ ಹೀರೋ ಸಾಹೇಬರು ನನಗೆ ಮೊನ್ನೆ ಫಾರಿನ್ ಪರಿಚಯ ಇದೆ. ಎಲ್ಲರೂ ಇಂಡಿಯಾದಲ್ಲಿ ಪರಿಚಯ ಆದರೆ ನಾನು ಫಾರಿನ್ ಪರಿಚಯ ಇದ್ದಾರೆ. ನಮ್ಮೂರಲ್ಲಿ ಬ್ಯಾಂಕಾಕಲ್ಲಿ ನಿಮ್ಮೂರಲ್ಲ ಅದು ಅದರಿಂದ ಒಂದು ಯಾಕಂದ್ರೆ ನಾನು ಸಾಂಗ್ ಅವ್ರು ಮಾಡಿದೆ. ನಮ್ಮ DOP ಅವರು ಒಂದು ಕಾರಣದ ಬಂದಿರಲಿಲ್ಲ. ನಾನು DOP ಮಾಡಿದ ಸಾಂಗ್ಗಳಿಗೆ ತುಂಬಾ ಚೆನ್ನಾಗಿ ಬಂತು. ಅದು ಬಿಡಲ್ಲ, ಕ್ಯಾಮ್ರಾ ಕೆಲಸ ಖುಷಿ ಕೊಡೋದು ಬೇರೆ. ತುಂಬಾ ನಿರ್ಮಾಪಕರಾಗಿನೂ ಕ್ಯಾಮ್ರಾದಿಂದ ತುಂಬಾ ಖುಷಿ ಪಡ್ತಾರೆ. ಆಮೇಲೆ ಒಂದೊಳ್ಳೆ ಚಿತ್ರ ಆಗುತ್ತೆ. ಒಂದೊಳ್ಳೆ ಇವತ್ತೇನಂದ್ರೆ ಒಳ್ಳೆ ಕಂಟೆಂಟ್ ಇದ್ರೆ 100% ಕನ್ನಡ ಚಿತ್ರರಂಗದಲ್ಲಿ ನೋಡ್ತಾರೆ ಸಿನಿಮಾ ಅಂತ ನಂಬಿಕೆ ಇದೆ. ಯಾಕಂದ್ರೆ ಸುಮಾರು ದಿನ ನಾನು ಸಿನಿಮಾಟೋಗ್ರಫರ್ ಆಗಿ ಪ್ರೊಡಕ್ಷನ್ ಆಗಿ ಎಲ್ಲ ಮಾಡಿದ್ದೀನಿ. ತುಂಬಾ ಕಷ್ಟ ಇದೆ. ಸಿನಿಮಾ ಮಾಡೋದು ಸುಲಭ ಅಲ್ಲ. ಏನೋ ಒಂಥರ ಸಿನಿಮಾ ಮಾಡ್ಬೋದು, ಬಟ್ ಎಲ್ಲ ರೀಚ್ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಒಳ್ಳೇದಾಗಿ ಆಲ್ ದ ಬೆಸ್ಟ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಎಲ್ಲ ನಮ್ಮ ಕ್ಯಾಮ್ರಾಮನ್ ಎಲ್ಲರಿಗೂ ಒಂದು ಒಳ್ಳೇದಾಗಿ ಅಂತ ಹೇಳ್ಕೊಂಡು ಈ ಟ್ರೈಲರ್ ಲಾಂಚ್ ಆಗೋದಕ್ಕೆ ಥ್ಯಾಂಕ್ ಯು. ನಿಮ್ಗೆ ಈಗ ಐಡಿಯಾ ಬಂದಿರುತ್ತೆ ಸಿನಿಮಾ ಸಬ್ಜೆಕ್ಟ್ ಯಾವ ತರ ಇದೆ ಅಂಡ್ ಯಾವ ತರ ಇದಕ್ಕೆ ಪ್ರತಿಯೊಬ್ರು ಕಷ್ಟಪಟ್ಟಿದ್ದಾರೆ. ಅಂಡ್ ಇವತ್ತಿನ ಡೇಟ್ಗೆ ರೆಕಗ್ನಿಷನ್ ಆಗ್ಲಿ ಅಥವಾ ಅಪ್ರಿಸಿಯೇಷನ್ ಆಗ್ಲಿ ತುಂಬಾ ಕಡಿಮೆ ಇದೆ. ಸೊ ನಾನು ಕಂಪ್ಲೀಟ್ ಆಗಿ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಅದು ಯಾವ್ದು ಇಲ್ಲದೆ ಇದ್ದಾಗ ನನ್ನ ಈ ಒಂದು ಪಾತ್ರಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ. ಅಂಡ್ ಅವ್ರಿಗೆ ಎಷ್ಟೇ ಒತ್ತಡ ಬಂದ್ರು ಇವತ್ತು ಫೈನಲಿ ಒಂದು ಸಿನಿಮಾನ ಮುಗಿಸಿ ರಿಲೀಸ್ ಅಂತ ತಗೊಂಡು ಹೋಗಿದ್ದಾರೆ. ಅಂದ್ರೆ ಹಿಂದೆ ತುಂಬಾ ಶ್ರಮ ಇದೆ ಅಂಡ್ ತುಂಬಾ ಕಷ್ಟಪಟ್ಟಿದೆ. ಬಿಕಾಸ್ ಇಟ್ಸ್ ನಾಟ್ ಸೋ ಈಸಿ ಫಾರ್ ಬಿಗ್ನರ್ಸ್ ಆರ್ ನ್ಯೂ ಕಮರ್ಸ್. ಆದ್ರೂ ಅವ್ರ ರೆಸ್ಪಾನ್ಸಿಬಿಲಿಟಿನ ನಮ್ಮ ಡೈರೆಕ್ಟರ್ ತಗೊಂಡು ಇಲ್ಲಿವರೆಗೂ ತಂದಿದ್ದಾರೆ. ಅಂಡ್ ಸ್ಪೆಷಲಿ ನಮ್ಮ ಕೌಶಿಕ್ ಸರ್, ಕ್ಯಾಮ್ರಾಮನ್ ಸರ್, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ನಮ್ಮ ಡೈರೆಕ್ಟರ್ ಸರ್ಗೆ ಪರಿಚಯ ಮಾಡಿಸಿದ ಅವರೇ. ಅವ್ರೆಲ್ಲೋ ನನ್ನ ಒಂದು ಸೀರಿಯಲ್ ಅಲ್ಲಿ ಚಿಕ್ಕದಾಗ ಒಂದು ರೋಲ್ ಮಾಡ್ತಿರ್ಬೇಕಾದ್ರೆ ನೋಡಿದಾಗ್ಲೇ ನಂಗೆ ಪ್ರಾಮಿಸ್ ಮಾಡಿದ್ರು, ನಾವು ಒಂದಿನ ಒಂದು ಸಿನಿಮಾ ಮಾಡ್ತೀವಿ. ಅಂಡ್ ಥ್ಯಾಂಕ್ ಯು ಸರ್, ಇವತ್ತು ಆ ಒಂದು ಅವಕಾಶ ನಂಗೆ ಕೊಟ್ಟು ಇಲ್ಲಿ ನಿಲ್ಸಿದ್ದೀರಾ. ಓವರ್ ಆಲ್ ಹೇಳಿ ಈಗ ನಮ್ ಕೆಲಸ ಮುಗ್ದಿದೆ. ನಾವು ಏನೆಲ್ಲ ಮಾಡ್ಬೋದಿತ್ತು, ಎಷ್ಟೆಲ್ಲ ಎಫರ್ಟ್ ಹಾಕ್ಬೋದಿತ್ತು, ನೀವು ನೋಡ್ತಿರೋ ಹಾಗೆ ಅದೆಲ್ಲ ಮಾಡಿದೀವಿ. ಈಗ ಎಲ್ಲ ನಿಮ್ ಕೈಲಿದೆ. ಇದನ್ನ ಯಾವ ರೀತಿ ನೀವು ಇನ್ನೂ ಜನಕ್ಕೆ ರೀಚ್ ಮಾಡಿಸ್ತೀರಾ ಅಂಡ್ ಯಾವ ರೀತಿ ಅಪ್ರಿಶಿಯೇಟ್ ಮಾಡ್ತೀರಾ. ಎಲ್ಲೋ ಒಂದ್ ಕಡೆ ಇವತ್ತು ಏನೋ ಹೊಸ ಆರ್ಟಿಸ್ಟ್ ಗಾಗಿ ಒಂದು ಪ್ಲಾಟ್ಫಾರ್ಮ್ ಸಿಗದೆ ಮಾರ್ಕ್ ಶೀಟ್ ಫೈನಲ್ ಆಗದೆ ಫೇಲ್ ಆಗ್ತಿದೀವಿ. ಅದು ಆ ರೀತಿ ಆಗ್ತಿದೆ. ಹೋಪ್ ಇದಕ್ಕೆ ಆ ರೀತಿ ಆಗಲ್ಲ. ನೀವು ಇಷ್ಟು ದಿನ ಏನ್ ಸಪೋರ್ಟ್ ಮಾಡಿದಿರಾ, ಈ ಮುಂದೆನೂ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಂಗ್ ಹಿಯರ್. ಥ್ಯಾಂಕ್ ಯು. ಭರ್ಜರಿ ಕಣ್ಣು ನನಗೆ ಸಿನಿಮಾ ಒಪ್ಕೊಂಡಾಗ್ಲೇ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದ್ರೆ ಒಂದೇ ಕಥೆಯಲ್ಲಿ 2 ಕಥೆ ಇದೆ. ಆಮೇಲೆ ಪ್ರಸಿದ್ಧ ಸರ್ ಡೈರೆಕ್ಟರ್ ಅವರು ಸಿನಿಮಾ ಅಂದ್ರೆ ತುಂಬಾ ಹುಚ್ಚ ಆಸೆ ಅವ್ರಿಗೆ. ಎಷ್ಟೇ ಕಷ್ಟ ಆದ್ರೂ ಸಿನಿಮಾನ ಈ ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ ಅವರು. ಆಮೇಲೆ DOP ಸರ್ ಕಿಟಿ ಕೌಶಿಕ್ ಸರ್ ಬಗ್ಗೆ ಹೇಳಕ್ಕೆ ಇಲ್ಲ. ನೈಟ್ ಶೂಟ್ ಆಗಿರ್ಬೋದು, ಡೇ ಶೂಟ್ ಆಗಿರ್ಬೋದು, ಎಲ್ಲ ಆರ್ಟಿಸ್ಟ್ನು ತುಂಬಾ ಚೆನ್ನಾಗಿ ಮುದ್ದಾಗಿ ತೋರಿಸ್ತಾರೆ. ಆಮೇಲೆ ವೆರಿ ಹಾರ್ಡ್ ವರ್ಕರ್ ಅವರು. ಕಿರಣ್ ರಾಜ್ ಬಗ್ಗೆ ನಿಮ್ಗೆ ಯಾರಿಗೂ ನಾನೇನು ಹೇಳಕ್ಕೆ ಇಲ್ಲ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಎಲ್ರಿಗೂ ಅವರು ಕ್ರಶ್ ಆಗಿದ್ದಾರೆ. ಅಂಡ್ ತುಂಬಾ ಖುಷಿ ಆಗುತ್ತೆ ಈ ತಂಡದಲ್ಲಿ ನಾನು ಒಂದು ಸೇರ್ಕೊಂಡು ಒಂದು ಪಾತ್ರ ಮಾಡಿದ್ದೀನಿ ಅಂತ. ಎಲ್ರು ಇದೇ ಏಪ್ರಿಲ್ 5ಕ್ಕೆ ಸಿನಿಮಾ ನೋಡಿ ನಮ್ಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ದೀನಿ. ಅಂಡ್
ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ ದ ಟೀಮ್. ಥ್ಯಾಂಕ್ ಯು ಸೋ ಮಚ್. ಆಪರ್ಚುನಿಟಿ ಕೊಟ್ಟು ಈ ಚಿತ್ರದಲ್ಲಿ ಒಂದು ಪಾತ್ರ ಕ್ರಿಯೇಟ್ ಮಾಡಿರೋ ಪ್ರೊಸೆಸರ್ಗೆ ನಾನು ಆಭಾರಿ, ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು. ಒಂದು ಸಣ್ಣ ವಿಷಯ ಏನ್ ಹೇಳಬೇಕು ಅಂತಂದ್ರೆ, ಆಸ್ ನ್ಯೂ ಕಮರ್ಸ್ ನಾವು ಎಲ್ಲರ ಹತ್ರ ಹೋಗಿ ಆಪರ್ಚುನಿಟಿಗಳನ್ನ ಕೇಳ್ಕೊಂಡು ಟ್ಯಾಲೆಂಟ್ ನ ತೋರಿಸಿ ನಾವೇನೋ ಮಾಡ್ಬೇಕಂತ ಇರ್ತೀವಿ. ಆಪರ್ಚುನಿಟಿಗಳನ್ನ ಕೊಡ್ತಾರೆ ಹೌದು, ಬಟ್ ನಮ್ಮಲ್ಲಿ ಏನೋ ಒಂದು ಇರುತ್ತಲ್ಲ, ನಾವೇನೋ ತೋರಿಸ್ಕೋಬೇಕು, ನಮ್ಗೆ ಒಳಗಡೆಯಿಂದ ಗೊತ್ತಿರುತ್ತೆ ನಾವು ಇದೆಲ್ಲ ನಮ್ಗೆಲ್ಲೋ ಒಂದ್ ಕಡೆ ನಾವು ಅದನ್ನ ಚಾನಲೈಸ್ ಮಾಡಿ ನಾವೇನು ಪೊಟೆನ್ಶಿಯಲ್ ಏನಿದೆ ಅನ್ನೋದನ್ನ ತೋರಿಸ್ಕೋಬೇಕು ಅನ್ನೋದೆಲ್ಲ ಒಂದು ಇರುತ್ತೆ. ಇದನ್ನೆಲ್ಲ ಒಂದ್ಸತಿ ನಾನು ಪ್ರೊಸೆಸರ್ಗೆ ಸಿಕ್ಕಿದಾಗೆ, ಈ ತರ ನಾನು ಚಾನ್ಸ್ ಕೇಳ್ಕೊಂಡು ಓಡಾಡ್ತಿರುವಾಗ ಪ್ರೊಸೆಸರ್ ಸಿಕ್ಕಿದಾಗ ಹೇಳಿದೆ. ಒಂದ್ ಸುಮಾರು ದಿವಸ ಆದ್ಮೇಲೆ ಸರ್ ಕರೀತಾರೆ, ಕರೆದ್ಬಿಟ್ಟು ಬಾ ನಿನ್ ಬಂದಿಲ್ಲಿ ನಿನ್ಗೇನು ಫ್ರಸ್ಟ್ರೇಷನ್ಸ್ ಏನಿದೆ ಅಲ್ಲ ಅದೆಲ್ಲ ಚಾನಲೈಸ್ ಮಾಡೋದ್ರ ನಿಮ್ಗೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದೀನಿ, ಬಾ ಬಂದ್ಬಿಟ್ಟು ಇದನ್ನೊಂದ್ಸತಿ ನೋಡು ಹೇಗೆ ಅಂತೆಲ್ಲ. ಸೊ ಚಾನ್ಸ್ ಕೊಡೋದಲ್ದಿರ ಕೈ ತುಂಬಾ ದುಡ್ಡು ಕೊಟ್ಟು ನೀನ್ ಇಲ್ಲಿ ಮಾಡು ಅಂತ ಹೇಳಿ ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ನಮ್ಮನ್ನ ನಾವು ಏನಂತ ತೋರಿಸ್ಕೊಳಕ್ಕೆ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಪ್ರೊಸೆಸರ್ಗೆ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು. ಜೊತೆಲಿ ಕಿಟ್ಟಿ ಕೌಶಿಕ್ ಸರ್, ಪ್ರತಿ ಟೈಮ್ ಅವ್ರು ನನಗೆ ಅಫ್ಕೋರ್ಸ್ ಇದು ಒನ್ ಆಫ್ ದಿ ಬಿಗರ್ ರೋಲ್ಸ್ ನಾನು ಪ್ಲೇ ಮಾಡ್ತಾ ಇರೋದು. ನಾನು ಕೆಲವೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀನಿ, ಬಟ್ ಈ ಸಿನಿಮಾ ಸಿಕ್ಕಿರೋ ಒಂದಷ್ಟು ಸ್ಕ್ರೀನ್ ಸ್ಪೇಸ್ ಆಗಿರ್ಬೋದು, ಪೊಟೆನ್ಶಿಯಲ್ ಸ್ಪೇಸ್ ಆಗಿರ್ಬೋದು, ಪ್ರತಿ ಟೈಮ್ ನಾವೇನೋ ತಪ್ಪು ಮಾಡಿದಾಗ ಕಿಟ್ಟಿ ಸರ್ ಬಂದು ಇಲ್ಲ ನೀನ್ ಮಾಡಬಹುದು ಅಂತ ಹೇಳಿ ಬೆನ್ ತಟ್ಟಿ ನನ್ನ ಹಿಂದೆ ಯಾವಾಗಲೂ ಪುಷ್ ಮಾಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಕಿಟ್ಟಿ ಸರ್. ವಿನೋದ್ ಸರ್ಗೂ ತುಂಬಾ ಥ್ಯಾಂಕ್ಸ್. ಸ್ಟಂಟ್ ಟ್ರೈನಿಂಗ್ ಪ್ರೊಸೆಸ್ ಸರ್ ಕಳಿಸಿ ಅಲ್ಲಿ ನಾನು ಸ್ಟಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ವಿನೋದ್ ಸರ್ ನನಗೆ ಇಲ್ಲಿ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಪ್ರೊಸೆಸರ್ ಜೊತೆ ತುಂಬಾ ಚೆನ್ನಾಗಿ ಅದನ್ನ ನಾವು ನಿಭಾಯಿಸಿದೀವಿ ಅಂತ ಅನ್ಕೊಳ್ತೀನಿ. ಮೋಹನ್ ಸರ್ಗೂ ತುಂಬಾ ಥ್ಯಾಂಕ್ಸ್. ಸಾಂಗ್ ಅಲ್ಲಿ ಕೂಡ ನಮ್ಗೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ರೆ. ಇನ್ಫ್ಯಾಕ್ಟ್ ನಾನು ಚಿಕ್ಕ ವಯಸ್ಸಿಂದ ಡ್ಯಾನ್ಸರ್. ನನಗೆ ಫಸ್ಟ್ ನಟರಾಜಗೆ ನಮಸ್ಕಾರ ಮಾಡೋದನ್ನ ಹೇಳ್ಕೊಟ್ಟಿದ್ದು ಪ್ರೊಸೆಸ್ ಸರ್ ನಾನು ಇಲ್ಲಿ ಹೇಳಲೇಬೇಕು. ಸೊ ಆಲ್ಮೋಸ್ಟ್ ನನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಪ್ರೊಸೆಸ್ ಸರ್ ನನಗೆ ಡ್ಯಾನ್ಸ್ ಹೇಳ್ಕೊಟ್ಟು ಅಲ್ಲಿಂದ ನನ್ನ ಗುರುಗಳು. ಇವತ್ತು ಈ ವೇದಿಕೆ ಕ್ರಿಯೇಟ್ ಮಾಡಿಕೊಟ್ಟು ಇಲ್ಲಿಂದ ತುಂಬಾ ದೊಡ್ಡ ಮಟ್ಟಕ್ಕೆ ದಾರಿ ಆಗೋ ಹಾಗೆ ಆಶೀರ್ವಾದ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ ಯು ಸರ್. ಆಲ್ಸೋ ಅನಿಲಣ್ಣ ಮತ್ತೆ ಮದನ್ ಅವರು, ಮಂಜುನಾಥ್ ಸರ್ ತುಂಬಾ ಥ್ಯಾಂಕ್ಸ್ ಆಪರ್ಚುನಿಟಿಗೆ, ಹೊಸೊಬ್ರನ್ನ ನಂಬಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮಾಧ್ಯಮದವರು ಹೊಸಬ್ರ ಬಗ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇಲ್ಲಿಂದ ನಮ್ ಜರ್ನಿ ಒಂದು ಸ್ಟಾರ್ಟ್ ಆಗೋದಿದೆ. ಮತ್ತೆ ಇದೇ ತರ ನಾನು ಬಂದು ನಿಮ್ಮನ್ನ ನೋಡೋ ಹಾಗೆ ಆಶೀರ್ವಾದ ಮಾಡಿ ಈ ತರ ಪ್ರತಿಯೊಂದು ಸ್ಟೇಜ್ಗಳಲ್ಲಿ ನಾನು ನಿಂತ್ಕೊಂಡು ನಿಮ್ಮನ್ನ ಮಾತಾಡೋ ಹಾಗೆ ವಿಶ್ ಮಾಡೋ ಹಾಗೆ ಆಗ್ಲಿ ಆಶೀರ್ವಾದ ಬೇಡ್ತಾ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ. ಅಂಡ್ ಕಿರಣ್ ರಾಜ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಸಚ್ ಅ ವಂಡರ್ಫುಲ್ ಕೋ ಸ್ಟಾರ್. ಎಲ್ಲೂ ಯಾವತ್ತು ಅವ್ರು ನಂಗೆ ಕಂಫರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟು ಅವರು ನಮ್ಮನ್ನ ಎನ್ಕರೇಜ್ ಮಾಡಿ ಆ ಸ್ಪೇಸ್ ನ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ನಾವು ನಮ್ಮ ಬೆಸ್ಟ್ ನ ಕೊಡಕ್ ಆಗ್ತಾ ಇರ್ಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಈ ಸಿನಿಮಾಗೆ ನನ್ನನ್ನ ಪರಿಚಯ ಮಾಡಿಸಿದ್ದು ಕಿಟ್ಟಿ ಕೌಶಿಕ್. ಥ್ಯಾಂಕ್ ಯು ಸರ್. ಕಿಟ್ಟಿ ಕೌಶಿಕ್ ನಮ್ಮ ಡೈರೆಕ್ಟರ್ ಪ್ರಸಿದ್ಧ ಅವರಿಗೆ ಪರಿಚಯ ಮಾಡಿದಾಗ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿ ನಾನು ಕೂಡ ಒಪ್ಕೊಂಡು ಚಾಮರಾಜನಗರದಲ್ಲಿ ಊರು ಬಿಸಿಲಲ್ಲಿ ನಿಜವಾಗ್ಲೂ ಮಳೆ ಬರಲಿ, ಹಾಡಲ್ಲಿ ಹೆಂಗೆ ಒಯ್ಯೋ ಮಳೆರಾಯ ಅಂತಿದ್ಯೋ ಹಂಗೆ ಮಳೆ ಬರಲಿ ಮಾತ್ರ ಬೇಡ್ಕೊಂಡು ಸಿನಿಮಾ ಕೆಲಸ ಮುಗಿಸಿದ್ವಿ. ಈ ಸಿನಿಮಾದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಕೈ ಜೋಡಿಸಿದ್ರು ಎಲ್ಲ ನಿರ್ಮಾಪಕರುಗಳು, ನಿರ್ದೇಶಕರು, ನಮ್ಮ DOP, ಮ್ಯೂಸಿಕ್, ಸ್ಟಂಟ್ ಮಾಸ್ಟರು, ಡ್ಯಾನ್ಸ್ ಮಾಸ್ಟರು ಎಲ್ರಿಗೂ ಧನ್ಯವಾದಗಳು. ಜೊತೆಗೆ ತುಂಬಾ ದೊಡ್ಡ ತಾರಾಂಗಣ ಕೆಲಸ ಮಾಡಿದೆ ಸಿನಿಮಾದಲ್ಲಿ. ನಾನು ಕಿರಣ್ ಮುಂಚೆನೆ ಕೆಲಸ ಮಾಡಿದೆ. ಕಿರಣ್ ನನ್ನ ಅಳಿಯ ಒಂದು ಹಳೆ ಸೀರಿಯಲ್ ಅಲ್ಲಿ. ಸೊ ಇಲ್ಲಿ ಮತ್ತೆ ಕಿರಣ್ ಜೊತೆ ಕೆಲಸ ಮಾಡಿ ಖುಷಿ ಆಯ್ತು. ಹೊಸ ನಟ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಸೌರವ್ ಕೂಡ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಸೌರವ್ ಒಳ್ಳೇದಾಗ್ಲಿ. ಜಾಸ್ತಿ ಇನ್ನೇನು ಮಾತಾಡೋಂಗಿಲ್ಲ. ಕಷ್ಟಪಟ್ಟು ಎಲ್ಲ ತಂಡ ಕೆಲಸ ಮಾಡಿದ್ವಿ. ಎಲ್ರಿಗೂ ಗೊತ್ತಿರೋ ತರ ಅತಿ ಜಾಸ್ತಿ ಕಷ್ಟಪಡೋರು ನಿರ್ದೇಶಕರು ಮತ್ತೆ DOP. ನಿಜವಾಗ್ಲೂ ಕಷ್ಟಪಟ್ಟು ಸಿನಿಮಾ ಮಾಡಿದ್ರ, ಅದು ತೆರೆ ಮೇಲೆ ಕಾಣ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಮುಖ್ಯವಾಗಿ ಈ ಸಿನಿಮಾನ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ತಲುಪಿಸುವಂತಹ ಜವಾಬ್ದಾರಿ ಅಂತ ಹೇಳ್ಬೇಕು, ಗೊತ್ತಿಲ್ಲ ಏನಂತ ಹೇಳ್ಬೇಕು, ಮಾಧ್ಯಮದವ್ರ ಮೇಲಿದೆ. ಅದನ್ನ ಅತ್ಯಂತ ಪ್ರೀತಿಯಿಂದ ಮಾಡ್ತಿದ್ದೀರಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಈ ಸಿನಿಮಾ ಯಶಸ್ಸು ಕಾಣಲಿ.
ಎಲ್ಲ ಸಿನಿಮಾಗಳನ್ನು, ಎಲ್ಲ ಕನ್ನಡ ಸಿನಿಮಾಗಳನ್ನು ಎಲ್ಲ ಕನ್ನಡಿಗರು ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಒಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತೀನಿ. ಎಲ್ಲ ಕಲಾವಿದರ ಬಾಯಲ್ಲೂ ಇವ್ರ ಹೆಸರು ಬಂತು. ಹಾಗೆ ನಾನು ಚಿತ್ರದಲ್ಲಿ ಭಾಗವಾಗೋದಕ್ಕೆ ಕಾರಣ ನಮ್ಮ DOP KT ಕೌಶಿಕ್ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಚಿತ್ರದ ಛಾಯಾಗ್ರಾಹಕರು ಅವರು ಪರಿಚಯ ಮಾಡಿಕೊಟ್ಟು ಪ್ರಸಿದ್ಧ ಸರ್ ಮತ್ತೆ ಎಲ್ಲ ನಿರ್ಮಾಪಕರುಗಳು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಚಿತ್ರದಲ್ಲಿ ನಾನು ಸಹ ಒಂದು ಭಾಗವಾಗಿದ್ದೀನಿ. ಒಂಥರ ಕಮರ್ಷಿಯಲ್ ಪ್ಯಾಕೇಜಿಂಗ್ ಅಲ್ಲಿ ಪೂರ್ತಿ ಎಂಟರ್ಟೈನ್ಮೆಂಟ್ ಇರುವಂತಹ ಚಿತ್ರ. ಕಾಮಿಡಿ ಅಂತೂ ಭರ್ಪೂರವಾಗಿದೆ. ನಾನು ಮತ್ತೆ ನನ್ನ ಜೊತೆಗೆ ಕಾಮಿಡಿ ಕಿಲಾಡಿ ಗೋವಿಂದೇಗೌಡರು ಮತ್ತೆ ಮನು ಅವರು ಕೂಡ ಅಭಿನಯಿಸಿದ್ದಾರೆ. ನಾವು 3 ಜನ ಖಂಡಿತವಾಗ್ಲೂ ನಿಮಗೆ ಕಚ್ಚುಗುಡಿ ಇಟ್ಟು ನಡೆಸ್ತೀವಿ. ಈ ಒಂದು ಭರವಸೆಯನ್ನ ನಾವು ಕೊಡ್ತೀವಿ. ದಯವಿಟ್ಟು ಏಪ್ರಿಲ್ 5ನೇ ತಾರೀಕು ಯಾರು ಕೂಡ ಮಿಸ್ ಮಾಡದೆ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಭರ್ಜರಿ ಗಂಡು ಚಿತ್ರವನ್ನ ನೋಡಿ ನಮ್ಮ ಇಡೀ ತಂಡವನ್ನ ಹರಿಸ್ಬೇಕು, ಹಾಯಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ಇನ್ನು ನಾನು ಫಸ್ಟ್ ಟೈಮ್ ಈ ಗ್ರ್ಯಾಂಜರ್ ಅಲ್ಲಿ ಈ ಸ್ಕೇಲ್ ಅಲ್ಲಿ ನೋಡಿದ ಫಸ್ಟ್ ಟೈಮ್ ನನಗೆ ಕ್ಯಾಮ್ರಾ ಇದೆಲ್ಲ ಪರಿಚಯ ಮಾಡ್ಕೊಟ್ಟಿದ್ದ ಆಗ ಫಸ್ಟ್ ಟೈಮ್ ಪ್ರತೀತ್ ಸರ್. ನಾನು ಹೋದಾಗ ಓಕೆ ಸೀರಿಯಲ್ ಆಕ್ಟರ್ ಏನ್ ಮಾಡಿರ್ತಾರೆ ಏನೋ ಸಣ್ಣದಾಗಿ ಇರುತ್ತೆ, 4 ಟೇಬಲ್ ಹೊಡೆಯೋದು 4 ಚೇರ್ ಹೊಡೆದಾಕೋದು ಅನ್ನೋ ತರ ಅನ್ಕೊಂಡು ಹೋಗಿದ್ದೆ. ಬಟ್ ಆ ಫಸ್ಟ್ ಶಾಟ್ ನೋಡಿದಾಗ ನಂಗೆ ಲವ್ ಆಗುತ್ತೆ, ಏನ್ ಸಕಾಲಾಗಿ ಗುರು ಅನ್ನೋ ತರ. ಸೊ ನನಗೆ ದಟ್ ವಾಸ್ ಲೈಕ್ ದಟ್ ಎಕ್ಸ್ಪೀರಿಯನ್ಸ್. ಅಂಡ್ ಆ ಒಂದು ಟೈಮ್ ಅಲ್ಲಿ ಅಷ್ಟೇ ಈಸಿ ಇರ್ಲಿಲ್ಲ ಟು ಎಕ್ಸೆಪ್ಟ್ ಸೀರಿಯಲ್ ಆಕ್ಟರ್ ಇನ್ ಟು ಅ ಬಿಗ್ ಸ್ಕೇಲ್ ಸಿನಿಮಾ. ಸೊ ನನಗೂ ಮೈಂಡ್ ಅಲ್ಲಿ ಆತರ ಇರ್ಲಿಲ್ಲ. ಬಟ್ ನಾನು ಹೇಳಿದ ಹಾಗೆ ನಮ್ಮ ಡೈರೆಕ್ಟರ್ ಸರ್ ತುಂಬಾ ಹೋರಾಡಿದ್ದಾರೆ ನನ್ನ ಆ ಒಂದು ಪಾತ್ರಕ್ಕೆ. ಅಂಡ್ ಹಿ ವಾಸ್ ವೆರಿ ಕಾನ್ಫಿಡೆಂಟ್. ಅಂಡ್ ಆ ಕಾನ್ಫಿಡೆನ್ಸ್ ನನ್ನಲ್ಲಿ ನಿಮ್ಗೆ ಈಗ ಸ್ಕ್ರೀನ್ ಅಲ್ಲಿ ಕಾಣ್ತಿದೆ. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಹಿಸ್ ಎಫರ್ಟ್. ಅಂಡ್ ನಾನ್ ಆಬ್ವಿಯಸ್ಲಿ ನಾನು ಸಣ್ಣ ಸ್ಕೇಲ್ ಅಲ್ಲಿ ಐ ಹ್ಯಾವ್ ಸೀನ್ ಆಲ್ ದ ವರ್ಕ್. ಬಟ್ ಯಶ್ ಅವರೆಲ್ಲ ಲೈಕ್ ಮುಂಚೆನೆ ಮಾಡಿದ್ರು. ದೇ ಹ್ಯಾಡ್ ವರ್ಕ್ ಇನ್ ಬಿಗ್ ಫಿಲ್ಮ್ಸ್. ಸೊ ಈವನ್ ಪ್ರತಿ ಆರ್ಟಿಸ್ಟ್ ಕೂಡ ದೇ ವರ್ ವೆರಿ ಕಂಫರ್ಟೇಬಲ್, ದೇ ವರ್ ವೆರಿ ವೆಲ್ಕಮಿಂಗ್. ಸೊ ಅದೊಂದಷ್ಟು ಹೆಲ್ಪ್ ಆಯ್ತು. ಅಂಡ್ ಎಂಡ್ ಆಫ್ ದ ಡೇ ಈ ಸಿನಿಮಾ ಅಂದ್ರೆ ಐ ಡಿಸೈಡೆಡ್ ನಾನು ಆದ್ರೆ ಆಕ್ಷನ್ ಹೀರೋನ ಆಗ್ಬೇಕು ಅಂತ. ಸೊ ಅದಕ್ಕೋಸ್ಕರ ಮುಂದೆ ಹಾ ಹೌದು, ಇದೇ ಫಸ್ಟ್ ನಾನು ಆಕ್ಟ್ ಮಾಡಿದ್ದು. ಹೌದು, ಅದೇ ತುಂಬಾನೇ ಇಟ್ ವಾಸ್ ನಾಟ್ ಎ ಈಸಿ ಜರ್ನಿ. ಬಟ್ ನಾನು ಪದೇ ಪ್ರತಿಯೊಬ್ರು ಏನಕ್ಕೆ ನಮ್ಮ ಡೈರೆಕ್ಟರ್ ಸರ್ ಹೆಸರು ಹೇಳ್ತಾ ಇದೀವಿ ಅಂದ್ರೆ ಅಷ್ಟೆಲ್ಲಾ ಸಮಸ್ಯೆ ಇದ್ರು ದ ವೇ ಹಿ ಬ್ರಾಟ್ ಇಟ್ ಇನ್ ಹಿಯರ್. ಅಂಡ್ ಇವತ್ತು ನಾವು ಪ್ರತಿಯೊಬ್ರು ಏನಕ್ಕೆ ನಿಂತಿದೀವಿ ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್. ಈ ಭರ್ಜರಿ ಗಂಡನಲ್ಲಿ ನಮ್ಗೆ ಏನೇನು ಸ್ಪೆಷಾಲಿಟೀಸ್ ಇದೆ? ನಾನು ಹೇಳಿದಾಗೆ ನನ್ನ ಲೈಫ್ ಅಲ್ಲಿ ದೊಡ್ಡ ಆಕ್ಷನ್ಸ್ ನಾನು ನೋಡಿದ ಇದ್ರಲ್ಲಿ. ಸೊ ಆ ದೊಡ್ಡ ಆಕ್ಷನ್ಸ್ ಎಲ್ಲ ಇದೆ. ಅಂಡ್ ಆಬ್ವಿಯಸ್ಲಿ ಈ ಸಿನಿಮಾದಲ್ಲಿ ನಿಮಗೆ ಸಾಂಗ್ಸ್ ಮತ್ತೆ ಫೈಟ್ಸ್ ಗೆ ತುಂಬಾ ಪ್ರಾಮಿನೆನ್ಸ್ ಇದೆ. ಅಂಡ್ ಅದು ಒಂದು ಲೈಕ್ ಒಳ್ಳೆ ಸ್ಟ್ಯಾಂಡರ್ಡ್ ಕಾಣುತ್ತೆ. ಅದು ಅಲ್ಲದೆ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಅ ಯುನಿಕ್ ಸ್ಟೋರಿ. ಅಂಡ್ ಪ್ರತಿ ಕ್ಯಾರೆಕ್ಟರ್ ಕ್ಯಾರೆಕ್ಟರೈಸೇಷನ್ ಇದೆ. ಅಂಡ್ ಪ್ರತಿ ಒಂದ್ರಲ್ಲೂ ನಿಮ್ಗೆ ಆ ಪರ್ಫಾರ್ಮೆನ್ಸ್ ಕಾಣುತ್ತೆ. ಹೇಳಿದ ಹಾಗೆ ಯಶ್ ಅವ್ರದ್ದು ಏನು ಕ್ಯಾರೆಕ್ಟರ್ ನ ಪೋರ್ಟ್ರೇ ಮಾಡಿದ್ದಾರೆ ಅದ್ರಲ್ಲಿ ನಿಮ್ಗೆ ತುಂಬಾ ಗ್ರಾಫ್ಸ್ ಇದೆ. ಈವನ್ ಇವ್ರದ್ದು ಏನಿದೆ. ಸೊ ಪ್ರತಿ ಕ್ಯಾರೆಕ್ಟರ್ ಹ್ಯಾಸ್ ದಟ್ ಸ್ಟೋರಿ ಲೈನ್. ಅಂಡ್ ಅದೆಲ್ಲ ಕ್ಲಬ್ ಮಾಡಿ ಇಟ್ ಮೇಕ್ಸ್ ಅ ಗುಡ್ ಫಿಲ್ಮ್ ಐ ಫೀಲ್. ಸಾಂಗ್ ಎಲ್ಲ ಫ್ಲೇವರ್ ಸಾಂಗ್ ಇದೆ, ಜನಪದ ಇದೆ. ಹೌದು. ಸೊ ನಾವು ಶೂಟ್ ಮಾಡಿದ ಅಟ್ಮಾಸ್ಫಿಯರ್ ಆಗಿ ಅಂಡ್ ನಾವು ಟಾರ್ಗೆಟ್ ಮಾಡ್ತಿರೋ ಆಡಿಯನ್ಸ್ ಗೆ ತುಂಬಾ ಸೂಟ್ ಆಗುವಂತದ್ದು ಎಲ್ಲ ಸಾಂಗ್ಸ್ ನ ಆಡ್ ಮಾಡಿದ್ದಾರೆ. ಅಂಡ್ ಇಟ್ಸ್ ಲೈಕ್ ಗೋಯಿಂಗ್ ಬ್ಯಾಕ್ ಇನ್ ಟೈಮ್. ಇಡೀ ಟೀಮ್ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸ್ವಲ್ಪ ಟೈಮ್ ಆಗಿರ್ಬೋದು, ಸ್ವಲ್ಪ ಟೈಮ್ ತೊಗೊಂಡಿದೆ ಮಾಡೋದಕ್ಕೆ. ಬಟ್ ಒಂದೊಳ್ಳೆ ಔಟ್ಪುಟ್ ಬಂದಿದೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಇಡೀ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಎಲ್ಲ ದಿ ಬೆಸ್ಟ್ ಅನ್ನೋದೇ ಆಗಿದೆ ಟೀಮಲ್ಲಿ. ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ನನಗೆ ಇದು. ಆಮೇಲೆ ಕಮರ್ಷಿಯಲ್ ಸಿನಿಮಾನು ಅಷ್ಟೇ. ಈ ಮಟ್ಟದಲ್ಲಿ ನಾನು ಇದುವರೆಗೂ ಮಾಡಿರಲಿಲ್ಲ ಕಮರ್ಷಿಯಲ್ ಸಿನಿಮಾ. ಅಂದರೆ ಫೈಟ್ ಸ್ಪೀಡ್ಸ್ ಎಲ್ಲ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಬಟ್ ಆ ಅವಕಾಶ ಒದಗಿ ಬಂತು. ಸೊ ಪ್ರಸಿದ್ಧ ಸರ್ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ. ಅಷ್ಟೇ, ಇನ್ನೇನು ಹೇಳಬೇಕು ನನಗೆ ಗೊತ್ತಾಗ್ತದೆ. ಸೊ ಎಲ್ಲ ನೀವೇ ನೋಡಿದ್ದೀರಾ ನಿಮಗೆ ಹೇಗೆ ಬಂದಿದೆ ಅಂತ. ಇನ್ನು ಮಿಕ್ಕಿದೆಲ್ಲ ನೀವು ಹೇಳಬೇಕು. ಎಲ್ಲ ಸಿನಿಮಾ ನೋಡಿ. ಥ್ಯಾಂಕ್ ಯು. ಸೊ ಹಾಗಾಗಿ ಒಟ್ಟಿಗೆ ನಾವೆಲ್ಲ ಎಷ್ಟು ಜನ ಕೆಲಸ ಮಾಡಿದವ್ರೆ, ಮುಂಚೆನೇ ಕೆಲಸ ಮಾಡಿದವರು. ಹಾಗಾಗಿ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಸಾಥ್ ಕೊಡೋಣ ಅಂದ್ಬಿಟ್ಟು ಡೈರೆಕ್ಟ್ ಮೊದಲಿಂದ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಟೈಮ್ ತಗೊಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಡಿರಿ. ನಾನು ಇವತ್ತು ಈ ವೇದಿಕೆ ಮೇಲೆ ಈ ಒಂದು ಸ್ಟೇಜಲ್ಲಿ ನಿಂತಿರೋಕ್ಕೆ ದೊಡ್ಡ ಬೆನ್ನಲ್ಕು ನನಗೆ ಮಾಧ್ಯಮ ಮಿತ್ರರು. ನನ್ನ ರತ್ನಮಂಜರಿ ಸಿನಿಮಾನ ಎಷ್ಟು ನೀವು ಹೊಗಳಿದ್ರಿ, ಎಷ್ಟು ಪ್ರೋತ್ಸಾಹ ಮಾಡಿದ್ರಿ. ಆ ಸಿನಿಮಾನೇ ನನ್ನನ್ನು ಇವತ್ತು ಈ ವೇದಿಕೆಗೆ ತಂದು ನಿಲ್ಸಿರೋದು. ರತ್ನಮಂಜರಿ, ಅದಾದ್ಮೇಲೆ ಈ ಭರ್ಜರಿ ಗಂಡು ನೋಡಿನೇ ಸುದರ್ಶನ್ ಸರ್ ಇದ್ದಾರೆ ನನ್ನ
ಮುಂದಿನ ಚಿತ್ರ ಇನ್ನೇನದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿದೆ, ಶೇರ್ ಅಂತ. ಸುದರ್ಶನ್ ಸರ್ ಇದ್ದಾರೆ, ತುಂಬಾ ಥ್ಯಾಂಕ್ಸ್. ಅವರು ಭರ್ಜರಿ ಗಂಡು ಸಿನಿಮಾ ಕ್ವಾಲಿಟಿ ಎಲ್ಲ ನೋಡಿ ನಾವೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು, ನೀವು ಡೈರೆಕ್ಟ್ ಮಾಡಬೇಕು ಅಂತ ನನಗೆ ಅವಕಾಶ ಕೊಟ್ಟಿದ್ದು. ಸೊ ಇದಕ್ಕೆ ದೊಡ್ಡ ಬುನಾದಿ ಅಂದ್ರೆ ದೊಡ್ಡ ನನಗೆ ಬೆನ್ನೆಲುಬು ಮಾಧ್ಯಮ ಮಿತ್ರರು, ತುಂಬಾ ತುಂಬಾ ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್. ಸೊ ಭರ್ಜರಿ ಗಂಡು ಜರ್ನಿ ನಾನು ಒಂದು ಕಥೆ ಮಾಡಿಕೊಂಡು DOP ನನಗೆ ಕಿಟ್ಟಿ ರತ್ನಮಂಜರಿಲಿ ಅವ್ರ ಆಪರೇಟಿವ್ ಕ್ಯಾಮ್ರಾಮನ್ ಆಗಿ ಪ್ರೀತಮ್ ಜೊತೆ ಮಾಡಿದಾಗ ನನಗೆ 3ನೇ ದಿವಸನೇ ಒಂದು ಮನ್ಸಿಗೆ ಬಂದಿದ್ದು ಅಂದ್ರೆ ಇವನ್ ಜೊತೆ ನಾನು ಅವ್ರಿಗೆ ಇವರು ಅನ್ಬಾರ್ದು, ಇವರು ಅಂದ್ರೆ ಏನ್ ಸರ್ ನಿಮ್ಗೆ ಹುಷಾರಿಲ್ಲ ಅಂತ ಹೇಳ್ತಾರೆ ಆತರ. ಸೊ ಕಿಟ್ಟಿ ನಾನು 3ನೇ ದಿವಸನೇ ಅನ್ಕೊಂಡಿದ್ದು ಇವನ್ ಜೊತೆ ನಾನು ಪೂರ್ತಿ ಸಿನಿಮಾ ಮಾಡ್ಬೇಕು ಅಂತ ನನ್ನ ಮನಸ್ಸಲ್ಲಿ ಆಸೆ ಉಟ್ಕೊಂಡಿದ್ದು. ಅದು ಶಿವನ ಕೃಪೆ ನನ್ನ ಭರ್ಜರಿ ಗಂಡಲ್ಲೇ ಆಕಸ್ಮಿಕವಾಗಿ ಆಯ್ತು. ನಾನು ಫಸ್ಟ್ ಡಿಸ್ಕಸ್ ಮಾಡಿದ್ದು ಕಿಟ್ಟಿ ಜೊತೆ ತರ ಒಂದು ಸಿನಿಮಾ ಅನ್ಕೊಂಡಿದ್ದೀವಿ ಅಂತ. ಎಲ್ಲ ನನಗೆ ಈಗೆಲ್ಲ ಹೇಳ್ಬಿಟ್ಟಿದ್ದಾರೆ, ಎಲ್ಲಾರು ಪರಿಚಯ ಮಾಡಿದ್ದು ನನಗೆ ಕಿಟ್ಟಿ. ಹೀರೋನ ತಂದ್ಕೊಟ್ರು, ಆಮೇಲೆ ಕಲಾವಿದರನ್ನ ತಂದ್ಕೊಟ್ರು, ಆಮೇಲೆ ಎಲ್ಲ ಡಿಸ್ಕಷನ್ಸ್. ಸೊ ಮೊದಲನೇದಾಗಿ ನಾನು ನನ್ನ ಟೆಕ್ನಿಷಿಯನ್ಸ್ ಎಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ವಿನೋದ್ ಆಗಿರ್ಬೋದು, ಅವ್ರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ, ಗುಬ್ಬಿನ ಮ್ಯೂಸಿಕ್. ಅವ್ರು ಮಾತಾಡಲ್ಲ, ನಾನು ಇಷ್ಟೆಷ್ಟೋ ಕೇಳ್ಕೊಂಡೆ, ಒಂದ್ 2 ಮಾತಾಡಿ ಅಂದ್ರೂ ಮಾತಾಡಲ್ಲ, ನನ್ನ ಪರವಾಗಿ ನೀವೇ ಮಾತಾಡಿ ಅಂತ. ಸೊ ಅವ್ರು ಹೇಳೋದೇನಂದ್ರೆ, ನನ್ನಂತ ಡೈರೆಕ್ಟರ್ನ ನಾನು ತುಂಬಾ ದಿವಸದಿಂದ ನೋಡ್ತಿದ್ದೆ, ನಿಮ್ಮಂತ ಟೇಸ್ಟ್ ಇರೋ ಡೈರೆಕ್ಟರ್ನ ನಾನು ನೋಡ್ತಿದ್ದೆ, ನನಗೆ ತುಂಬಾ ಖುಷಿ ಆಗ್ತಿದೆ. ಭರ್ಜರಿ ಗಂಡು ಇಂದ ನನಗೆ ಸಾಕಷ್ಟು ಸಿನಿಮಾಗಳು ಸಿಕ್ಕಿದೆ ಅಂತಾನೆ ಹೇಳಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಈಸ್ ಅವ್ರ ಅಲ್ಟಿಮೇಟ್ ಟ್ಯಾಲೆಂಟ್. ಅವ್ರ ಮ್ಯೂಸಿಕ್ ಬಗ್ಗೆ ಅವ್ರು ನೋಡಕ್ಕೆ ಹಂಗಿದ್ದಾರೆ ಅಷ್ಟೇ. ಸಂಗೀತ ಜ್ಞಾನ ಅವ್ರಿಗಿರೋಷ್ಟು ತುಂಬಾ ನಾಲೆಜ್ ಇದೆ. ಆದಷ್ಟು ಬೇಗ ಅವರೆಲ್ಲ ನಾನು ತುಂಬಾ ಎತ್ತರಕ್ಕೆ ನೋಡಕ್ಕೆ ನಾನು ಬಯಸ್ತೀನಿ. ಅವಾಗ ಫಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ನಾನೇ ಆಗಿರ್ತೀನಿ. ಮಾತಾಡ್ತಾರೆ, ಸ್ವಲ್ಪ ಸಂಕೋಚ ಅಂತ. ನಾನು ಅವ್ರಿಗೆ ಹೇಳ್ತೀನಿ, ನಿಮ್ಮನ್ನ ನೀವು ಪ್ರಮೋಟ್ ಮಾಡ್ಕೋಬೇಕು, ಬೇರೆ ಯಾರು ಹೇಳೋದು ಇರಲ್ಲ, ಮಾತಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಒಂದು 2 ಮಾತು ಮಾತಾಡಿ. This is my second movie. First movie was Kanante Mayavadanu, and second movie is Bharjari Gandu. So I would like to say thanks to Prasid sir. Basic everyone. Proper. You are from? Kannada Bharat sir. ಎಷ್ಟು ಸಾಂಗ್ ಇದೆ? ಸಾಂಗ್ ಇದೆ ಸರ್. 4 ಸಾಂಗ್ಸ್ ಇದೆ ಸರ್. ನಿಮ್ದೇನು ಇಂಡಿವಿಜುವಲ್ ಸ್ಟೈಲ್ ಏನು ಸಾಂಗ್ಗಳು? ಎನಿ ಜಾನ್ ಫೇಸ್ ಸ್ಟೈಲ್. ನಿಮ್ದೇ ಯಾವ್ದು ಒಂದು ಸ್ಟೈಲ್ ಇದೆ? ವೆಸ್ಟರ್ನ್ ಸ್ಟೈಲ್ ಅಂಡ್ ಕಮರ್ಷಿಯಲ್ ಸ್ಟೈಲ್. ನಾನು ಮ್ಯೂಸಿಕ್ ಚೆನ್ನಾಗಿ ಗುರುಗಿದ್ದೀರಾ? ಲಿರಿಕ್ಸ್ ಬಗ್ಗೆ ಕಂಫರ್ಟಬಲ್ ಆಯಿತು. ಕನ್ನಡ ಬದಲಾವಣೆ ಮಾಡ್ತಾ ಇದ್ದೀರಾ? ಅವ್ರಿಗೆ ಅದೇ ಕನ್ನಡನೂ ಚೆನ್ನಾಗಿ ಮಾತಾಡ್ತಾರೆ. ಯಾವ ಮಟ್ಟಕ್ಕೆ ಅಂದ್ರೆ, ನನಗೆ ರಘು ದೀಕ್ಷಿತ್ ಅವ್ರ ಕೈಲಿ ಒಂದು ಹಾಡಾಡಿಸ್ಬೇಕು ಅಂತ ಇತ್ತು. ಸೊ ಕೆಲವರು ಜನ ಹೇಳಿದ್ರು, ಇಲ್ಲ ರಘು ದೀಕ್ಷಿತ್ ಅವರು ಆಡಲ್ಲ ಬೇರೆಯವ್ರಿಗೀಗ, ಅಥವಾ ಅವ್ರ ಹತ್ರ ಆಡಿಸೋದು ಕಷ್ಟ ಅಂತ. ನಾವಿಬ್ರು ಯೋಚನೆ ಮಾಡಿದ್ವಿ, ಇಲ್ಲ ನನಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಯಾರ ಜೊತೆ ಬೇಕಾದ್ರೆ ಅವರು ಸಾಂಗ್ ಆಡಿಸ್ತಾರೆ ಅಂತ. ಅಂದ್ರೆ ನನ್ನ ಭಾಷೆ ಬಗ್ಗೆ ನೀವು ಹೇಳುವಾಗ ಲಿರಿಕ್ಸ್ ಕೊಟ್ಟರು ಅಷ್ಟೇ, ಲಿರಿಕ್ಸ್ ತಗೊಂಡು ನನಗಿಂತ ಮೊದಲು ಅವ್ರು ಕರೆಕ್ಷನ್ ಮಾಡೋರು. ಕರೆಕ್ಷನ್ ಮಾಡಿ, ಸರ್ ಇದೊಂದು ಲೈನ್ ಚೇಂಜ್ ಮಾಡ್ಸೋಣ, ಅಥವಾ ಈ ಲೈನ್ ಕೂರ್ತಾ ಇಲ್ಲ ಸರ್ ಅಂತ. ಸೊ ನನಗೆ ಮುಂಚೆ ಅವ್ರ ಜೊತೆ ನಾನು ಅವ್ರನ್ನ ಆಯ್ಕೆ ಮಾಡಿದ್ದು ಒಂದು ಸಾಂಗ್, ಅಂಬಿ ನಿನಗೆ ವಯಸ್ಸಾಯ್ತು ಸಾಂಗ್ ಒಂದು ಹಾಡಿದೆ, ಮಾತಾಡೋ ತಾನೆಯ ಹಾಗೆ ಅಂತ. ಹಾಡನ್ನ ನನಗೆ ಕಳಿಸಿದ್ರು. ಹಾಡು ಕೇಳಿದ ತಕ್ಷಣ ನಾನು ಅವ್ರ ಹತ್ರ ಮಾತಾಡಿದ್ರೆ ನೀವು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಾನು ಹೇಳಿದ್ದು. ಸೊ ಇದೆಲ್ಲ ನನಗೆ ಸ್ವಲ್ಪ ಅವರ ಸ್ಟ್ರೆಂತ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ರಘು ದೀಕ್ಷಿತ್ ಅವರು ಯಾವ ಮಟ್ಟಕ್ಕೆ ನಮ್ಗೆ ಆಡಿದ್ರು ಅಂದ್ರೆ, ನಾವು ಹೋಗಕ್ ಮುಂಚೆ 1 hour ಪ್ರಿಪೇರ್ ಆಗ್ತಾ ಇದ್ರು. ಅಂದ್ರೆ ಅವ್ರಿಗೆ ಅವ್ರ ಸ್ಟ್ರೆಂತ್ ಅವ್ರು ಮಾಡಿರೋ ಟ್ಯೂನಲ್ಲಿ ಗೊತ್ತಿರುತ್ತೆ. ವಿತೌಟ್ ಎನಿ ಪ್ರಾಬ್ಲಮ್ ನಮಗೆ ಒಂದು 1.5 hour ಅಲ್ಲಿ ಸಾಂಗ್ ಮುಗಿಸ್ಕೊಟ್ರು. ಸೊ ಅವ್ರ ಸ್ಟ್ರೆಂತ್ ಹೇಳ್ತಾರೆ ಅವರು. ಒಂಥರ ಅವ್ರ ಕೈ ಹೋದ್ರೆ ಮ್ಯೂಸಿಕ್ ಮಾಡುವಾಗ ಅಥವಾ ಟ್ಯೂನ್ ಕೊಟ್ಟುವಾಗ ಅವ್ರು ಯಾವ ತರ ನನಗೆ ರಿಟರ್ನ್ ಮಾತಾಡ್ತಿದ್ರು. ನಾನು ಯು ಡೋಂಟ್ ಬಿಲೀವ್, ನಾನು ಒಂದು ಟ್ಯೂನ್ ನನಗೆ ಇನ್ನೊಂದು ಆಲ್ಟರ್ನೇಟ್ ಕೊಡಿ ಅಂತ ಕೇಳಿದ್ದೆ ಇಲ್ಲ. ನನಗೆ ಭರ್ಜರಿ ಗಂಡಲ್ಲೂ ಅಷ್ಟೇ, ಶೇರಲ್ಲೂ ಅಷ್ಟೇ, ಅವರು ಕೊಟ್ಟಿದ್ದ ಟ್ಯೂನೇ ನಾನು ಓಕೆ ಮಾಡಿದ್ವಿ. ಇನ್ನೊಂದೇನಂದ್ರೆ, ಶೇರ್ದು ಒಂದು ಸಣ್ಣದೊಂದು ಐಟಮ್ ಸಾಂಗ್ ಮಾಡಿದ್ವಿ. ಅದನ್ನ ನಾನು ಫಸ್ಟ್ ಟೈಮ್ ಕೇಳಿದಾಗ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಏನಾದ್ರು ಟ್ರೈ ಮಾಡೋಣ ಅಂದಾಗ, ಯು ಡೋಂಟ್ ಬಿಲೀವ್ ನನ್ನನ್ನು ಹೆಂಗ್ ಕನ್ವಿನ್ಸ್ ಮಾಡೋದು ಅಂದ್ರೆ, ಅವರು ಪ್ರತಿ ಸರ್ ಆಯ್ತು ಮಾಡ್ತೀನಿ ಅಂತ ನೆಕ್ಸ್ಟ್ ಟೈಮ್ ಹೋದಾಗ ಅದೇ ಸಾಂಗ್ ತೋರಿಸಿಲ್ಲ ಸರ್, ಇದು ಚೆನ್ನಾಗಿರುತ್ತೆ, ಸಕ್ಕಾಗಿರುತ್ತೆ ಅಂತ. ಈಗ ಸಾಂಗ್ ಶೂಟ್ ಮಾಡಿ ಎಲ್ಲಾ ಬಾಯಲ್ಲೂ ಆ ಸಾಂಗ್ ಓಡಾಡ್ತಿದ್ದೆ. ಸೊ ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್, ಆ ಒಂದು ಕಾನ್ಫಿಡೆನ್ಸ್ ಎಲ್ಲ ಟೆಕ್ನಿಷಿಯನ್ಸ್ಗೂ ಇರಬೇಕು. ಸೊ ಅವ್ರ ಪರವಾಗಿ ನಾನು ಇಷ್ಟು ಮಾತಾಡಿ. 2 ಸಾಂಗ್
ಜನಪದ ಸಾಂಗ್ ಎರಡು ಪೂರ್ತಿ ತಗೊಂಡಿದ್ದೀರಿ? ಇಲ್ಲ, ಅದೊಂದು ಬಿಟ್ ಸಾಂಗ್ ಅಷ್ಟೇ. ಅಂದ್ರೆ ದೇವಸ್ಥಾನದಲ್ಲಿ ಈಗ ಪ್ರತಿಯೊಂದು ದೇವಸ್ಥಾನದಲ್ಲೂ ಫಂಕ್ಷನ್ ಮಾಡುವಾಗ ಅಲ್ಲಿ ಒಂದು ಜಾತ್ರೆ ಒಂದು ಕಚೇರಿ ನಡೀತಾ ಇರುತ್ತಲ್ವಾ, ಸೊ ಆ ಒಂದು ಸಿಚುವೇಶನ್ ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಅದ್ರ ಪಾಡಿಗೆ ಕಚೇರಿ ನಡೀತಾ ಇರುತ್ತೆ. ಆ ಕಚೇರಿ ಆ ಸಾಂಗ್ ಮಧ್ಯೆ ಒಂದು ಏನ್ ಸಿಚುವೇಶನ್ ನಡೆಯುತ್ತೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನ. ಗಂಡಿಗೆ ಭರ್ಜರಿಯಾಗಿ ಏನಿದೆ ಸರ್, ಈಗ ನೋಡಿರ್ಬೇಕು, ನಿಮ್ಗೆ ಅರ್ಥ ಆಗಿರ್ಬೇಕು. ಭರ್ಜರಿ ನಿಮ್ಗೆ ಏನು ಕಾಣಿಸಿಲ್ವಾ? ದೇಹದಲ್ಲಿ ಭರ್ಜರಿನ ಬುದ್ಧಿವಂತಿಕೆ ಭರ್ಜರಿನ ಅದು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಅವನೊಂದು ಹಳ್ಳಿಗೆ ಏನಕ್ಕೆ ಹೋಗ್ತಾನೆ, ಅದು ಒಂದು ಸಸ್ಪೆನ್ಸ್ ಎಲಿಮೆಂಟ್. ಹಳ್ಳಿ ಜನ ತುಂಬಾ ಎಲ್ಲಾ ಹಳ್ಳಿ ಜನ ಅವನ್ನ ಇಷ್ಟಪಡುವಂತ ಹುಡುಗ ಆಗ್ತಾನೆ, ಅಂದ್ರೆ ಭರ್ಜರಿ ಗಂಡ ಆಗ್ತಾನೆ ಅವನು. ಆಮೇಲೆ ಹಳ್ಳಿಗೆ ಅವ್ರು ಹೋಗಿ ಆ ಜನ ಅಷ್ಟೊಂದು ಅವನ ಮೇಲೆ ಪ್ರೀತಿ ಇಟ್ಟಿರುವಾಗ ಅವನು ಹಳ್ಳಿಗೆ ಏನಾದ್ರು ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೋತಾನೆ. ಬರೀ ಒಂದು ಹುಡುಗಿನ ಲವ್ ಮಾಡೋದಲ್ಲದೆ ಆ ಹುಡುಗಿ ಜೊತೆಗೆ ಹಳ್ಳಿ ಜನ ಮನ್ಸನ್ನ ಅವ್ನು ಹೇಗೆ ಗೆಲ್ತಾನೆ ಅನ್ನೋದೇ ಆ ಭರ್ಜರಿ ವಿಷಯ. ಶಿವನ್ನ ಯೂಸ್ ಮಾಡಿದ್ದೀರಾ ಸಿನಿಮಾದಲ್ಲಿ? ಮಳೆ ಆಟೋಮೆಟಿಕ್ ಆಗಿ ನಾನು ಹಿಂದೆ ಬರ್ತಾ ಇದೆ. ರತ್ನಮಂದಿರ ನನಗೂ ಭರ್ಜರಿ ಗಂಡು ಆದ್ಮೇಲೆ ಸುಮಾರು ದಿವಸ ಆದ್ಮೇಲೆ ನಾವು ಮಾತಾಡ್ಕೊಂಡ್ವಿ. ರತ್ನಮಂದಿರಲ್ಲೂ ಮಳೆ ಬಗ್ಗೆ ನಾವು ಎಂಟೈರ್ ಸಿನಿಮಾ ಮಳೆ ಜೊತೆಲಿ ಜರ್ನಿ ಮಾಡಿದ್ವಿ. ಭರ್ಜರಿ ಗಂಡಲ್ಲೂ ಮಳೆ ಇದೆ, ಶಿವ ಇದ್ದಾನೆ. ಶೇರ್ ಸಿನಿಮಾಲು ಶಿವ ಇದ್ದಾನೆ. ಅದು ಆಟೋಮೆಟಿಕ್ ಆಗ್ತಾ ಇದೆ. ನನಗನ್ಸೋ ಪ್ರಕಾರ ಸಿನಿಮಾ ಏನೇನ್ ಬೇಕೋ ಅದು ತಗೊಂತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಆ ಸಿನಿಮಾ ಜರ್ನಿ ಬಗ್ಗೆ ಹೇಳ್ತಿದ್ದೆ. ಆಕ್ಷನ್ ವಿನೋದ್ ಬಂದರು. ವಿನೋದ್ ಅಷ್ಟೇ ಹೆಂಗೆ ಅಂದ್ರೆ ನನ್ನ ಫಸ್ಟ್ ಥಾಟ್ ಏನೇ ಮೈಂಡಿಗೆ ಬಂದು ಮಧ್ಯರಾತ್ರಿ ಪರವಾಗಿಲ್ಲ ಕಿಟ್ಟಿಗೆ ಫೋನ್ ಮಾಡಿ ಸೆಕೆಂಡ್ ಒಪಿನಿಯನ್ ತಗೊಂಡು ಅವರು ಅದೇ ಈಸ್ ಬ್ರದರ್ ಫ್ರಮ್ ಮೈ ಅನದರ್ ಬ್ರದರ್ ಅಂದ್ರೆ ಈ ವಿಷಯ ಏನಕ್ಕೆ ಹೇಳ್ತೀನಿ ಅಂದ್ರೆ 2020 ನಮ್ಮ ತಾಯಿ ತಿಳ್ಕೊಂಡಾಗ ಫಸ್ಟ್ ಕಾಲ್ ನನಗೆ ಅವಾಗ ಕೋವಿಡ್ ಟೈಮ್ ಯಾರು ಮೀಟ್ ಆಗೋಗಿರ್ಲಿಲ್ಲ. ಫಸ್ಟ್ ಕಾಲ್ ನನಗೆ ಗೊತ್ತಾಗಿದ ತಕ್ಷಣ ಮಾಡಿ ನಾನು ನಿಮ್ ಜೊತೆ ಇದ್ದೀನಿ, ಯೋಚನೆ ಮಾಡಬೇಡಿ ಅಂತ ಹೇಳಿಬಿಟ್ಟು ತುಂಬಾ ಥ್ಯಾಂಕ್ಸ್. ಕೋವಿಡ್ ಟೈಮಲ್ಲಿ ಸಿನಿಮಾ ಒಬ್ಬರು ಪ್ರೊಡ್ಯೂಸರ್ ಬರಬೇಕಾಗಿತ್ತು. ಅವರು ಎಲ್ಲ ಕೋವಿಡ್ ಅಂತ ಹೇಳಿ ಜಾರ್ಕೊಂಡ್ರು. ನನಗೆ ಎಲ್ಲೋ ಕಾನ್ಫಿಡೆನ್ಸ್ ಲೆವೆಲ್ ಮಾಡ್ಬೇಕಂತ ಹೊರಟಿದ್ದೀನಿ. ಹೋಗ್ತಾ ಇದ್ದೀವಿ ಚಾಮರಾಜನಗರ. ಶಿವನ ಕೃಪೆಯಿಂದ ಅಲ್ಲಿ ಏನ್ ಅನ್ಕೊಂಡಿರುವ ಶೆಡ್ಯೂಲ್ ಒಂದು 70% ಮುಗಿದ್ವಿ. ಅದಾದ್ಮೇಲೆ ಪ್ರೊಡ್ಯೂಸರ್ಸ್ ಇಲ್ಲ. ಏನೋ ಮಾಡೋಣ ಆಗುತ್ತೆ ಅಂತ. ಯಾಕಂದ್ರೆ ನಾವು ಒಂದು ಒಳ್ಳೆ ಟೆಕ್ನಿಕಲಿ ತುಂಬಾ ಚೆನ್ನಾಗಿರ್ಬೇಕು ಅಂತ ಎಲ್ಲ ಪ್ರಿಪರೇಷನ್. ಕಿರಣ್ ನಾವು ಆಯ್ಕೆ ಮಾಡ್ಕೊಂಡಾಗ ಕಲರ್ಸ್ ಪರಮ್ ಅವ್ರನ್ನ ಮೀಟ್ ಮಾಡಿ ಅವರೊಂದು ಒಪಿನಿಯನ್ ತಗೊಂಡ್ವಿ. ಅವ್ರು ಹೇಳಿದ್ರು ಚಾಕ್ಲೇಟ್ ಇದನ್ನ ಕರ್ಕೊಂಡು ಈ ತರ ಕತೆ ಮಾಡಿದೀರಾ, ಇದು ಪುನೀತ್ ಸರ್ ಮತ್ತೆ ದುನಿಯಾ ವಿಜಿ ಅವ್ರು ಇಂಥವ್ರು ಮಾಡೋದು ಸಿನಿಮಾ ಅಂತ. ನೀವು 3 ತಿಂಗಳಾದ್ಮೇಲೆ ನೋಡಿ ಅಂತ ನಾನು ಅವ್ರಿಗೆ ಹೇಳಿ ಬಂದಿದ್ದೆ. 3 ತಿಂಗಳಲ್ಲಿ 6 ತಿಂಗಳು ಕಷ್ಟಪಟ್ಟು ಅವರು ನಾನು ಏನ್ ಬೇಕೋ ಎಲ್ಲಾ ತರದ್ದು ಕೋಲ್ ಫೈಟ್ ಅಂದ್ರೆ ನನಗೆ ಇಮಿಡಿಯೇಟ್ ಒಂದಷ್ಟು ವಿಡಿಯೋಸ್ ಮಾಡಿ ತೋರಿಸೋದು, ನಾನು ಒಂದಷ್ಟು ಫೈಟ್ಸ್ ಇದೆಲ್ಲ ಮಾಡಿ ತೋರಿಸ್ತಿದ್ದೆ. ಅಷ್ಟು ಎಫರ್ಟ್ ಹಾಕಿ ಅವ್ರನ್ನ ಮಾಡಿದ್ವಿ. ಸೊ ಕಿಟಿ ಹೇಳೋರು ಇಲ್ಲ ಏನೋ ಒಂದು ಆಗುತ್ತೆ ಅಂತ. ಹಂಗೆ ಯಶಾ ಶಿವಕುಮಾರ್ ಅಷ್ಟೇ. ಫಸ್ಟ್ ನಾನು ಹೀರೋಯಿನ್ಗೆ ಅವ್ರನ್ನೇ ನಾನು ಕೇಳಿದಾಗ ಅವ್ರು ತುಂಬಾ ಬಿಸಿ ಇದ್ರು, ಡೇಟ್ಸ್ ಇಲ್ಲ ಕಷ್ಟ ಅಂತ ಹೇಳಿದ್ರು ಮ್ಯಾನೇಜರ್ ಒಬ್ರು. ಅದಾದ್ಮೇಲೆ ಆ ಮ್ಯಾನೇಜರ್ ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಫೋನ್ ಮಾಡಿ ಇನ್ನೂ ನೀವು ಸ್ಟಾರ್ಟ್ ಮಾಡಿಲ್ಲ ಅಂದ್ರು. ಇಲ್ಲ ಪೋಸ್ಟ್ ಪ್ರೀ ಪ್ರೊಡಕ್ಷನ್ ನಡೀತಾ ಇದೆ. ಸರಿ ಯಶಾ ಅವ್ರು ಫ್ರೀ ಇದ್ದಾರೆ ಬನ್ನಿ ಅಂತ ಹೇಳೋದು. ಸೊ ಹಾಗಾಗಿ ಯಶಾ ಶಿವಕುಮಾರ್ ಬಂದಿದ್ದು. ಶಿ ಈಸ್ ಅ ಗಾರ್ಜಿಯಸ್. ನಾನು ಹೇಳ್ತೀನಿ, ನನಗೆ ಇನ್ನೂ ತುಂಬಾ ಸಿನಿಮಾಗಳು ಅವ್ರ ಜೊತೆ ಆಕ್ಟ್ ಮಾಡ್ಬೇಕಂತ ನನಗೆ ಮನಸ್ಪೂರ್ವಕವಾಗಿ ಆಸೆ ಇದೆ. ಸಾರಿ ಆಕ್ಟ್ ಅಲ್ಲ, ನಿರ್ದೇಶನ ಮಾಡ್ಬೇಕು ಏನೋ ಮನಸ್ಸಲ್ಲಿ ಆಸೆ ಬಂದಿದೆ. ಓಕೆ, ಸೊ ಶಿ ಹಸ್ ಬೀನ್ ಅಮೇಜಿಂಗ್. ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೀಸರ್ ಬಿಟ್ಟಾಗಲೇ ಇಂಡಸ್ಟ್ರಿಗೆ ಒಂದು ಇಬ್ಬರು ದೊಡ್ಡ ಡೈರೆಕ್ಟರ್ಸ್ ನನ್ನ ಜೊತೆ ಒಂದು 3/4 ಗಂಟೆ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಹೇಗೆ ಅವ್ರ ಪರ್ಫಾರ್ಮೆನ್ಸ್ ಹೇಗೆ ಅಂತ. ನೀವು ನನಗಿಂತ ದೊಡ್ಡ ಸೀನಿಯರ್ ಡೈರೆಕ್ಟರ್, ನೀವು ಅನಲೈಸ್ ಮಾಡ್ಬೋದು. ಇಲ್ಲ ನಿಮ್ಮ ಜೊತೆ ಒಂದು ಸಿನಿಮಾ ಟ್ರಾವೆಲ್ ಮಾಡಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅಂತ. ಸುಮಾರು ವಿನೋದ್ ಮಾಸ್ಟರ್ ಅಷ್ಟೇ ನಾನು ಕೇಳಿ ಸುಮಾರು ಸಿನಿಮಾಗಳಿಗೆ ಅವ್ರನ್ನ ಮಾಡ್ಬೇಕು ಅದೆಲ್ಲ ನನಗೆ ತುಂಬಾ ಸಂತೋಷದ ಸುದ್ದಿ. ಸೊ ಹೀಗೆ ಕೋವಿಡ್ ಟೈಮಲ್ಲಿ ಸಿನಿಮಾ ಇನ್ನೇನು ನಿಂತೋಗುತ್ತಾ ಅಥವಾ ನನಗೇನು ಬ್ಲೈಂಡ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆ ಟೈಮಲ್ಲಿ ನನಗೆ ಕೈ ಹಿಡಿದವರು ನನ್ನ ಸ್ನೇಹಿತರು, ನನ್ನ ಜೊತೆ ಸುಮ್ಮನೆ ಓಡಾಡ್ಕೊಂಡು ಅಂದ್ರೆ ಬ್ಯಾಡ್ಮಿಂಟನ್ ಆಡ್ಕೊಂಡು ಜೊತೆಲಿದ್ದಂತ ಹುಡುಗರು ನನ್ನ ಕ್ಲಾಸ್ಮೇಟ್ ಅಲ್ಲಿ ಒಬ್ಬ ಇದ್ದಾರೆ. ಇವರು 3 ಕೈ ಹಿಡಿದು ಸಿನಿಮಾ ಮುಂದೆ ಹೋಗಿದ್ದು. ಅವ್ರನ್ನ ಇವತ್ತು ಈ ವೇದಿಕೆ ಕರೀಲೇಬೇಕು ನಾನು. ಅನಿಲ್ ಮತ್ತು ಮದನ್, ಚಂದ್ರಶೇಖರ್, ದಯವಿಟ್ಟು 3 ಜನ ವೇದಿಕೆ ಮೇಲೆ ಬನ್ನಿ. ಯಾಕಂದ್ರೆ ನನ್ನ ಆಸೆಗಳನ್ನ ಒಳಮನಸ್ಸಿನ ಆಸೆಗಳನ್ನ ಅವರು ಐಡೆಂಟಿಫೈ ಮಾಡಿ ನಿನ್ ಜೊತೆ ನಾವಿದ್ದೀವಿ, ಏನಾದ್ರೂ ಆಗ್ಲಿ ನೀವು ಮಾಡಿ ಅಂತ ಹೇಳಿ ನನ್ನ ಜೊತೆ ಕೈ ಜೋಡಿಸಿ ಇವತ್ತವರೆಗೂ ಇಲ್ಲಿಗೆ ಕರ್ಕೊಂಡ್ಬಂದಂತ ವ್ಯಕ್ತಿಗಳು. ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡಿದ್ರು ಅವ್ರು 3 ಜನ. ಚಂದ್ರಶೇಖರ್ ವೇದಿಕೆ ಮೇಲೆ ಬರಲ್ಲ, ಒಂದ್ಸಲ ನಿಂತ್ಕೊಂಡ ಅಲ್ಲಿಂದ ನಿಮ್ ಮುಖ ಮಾಡಿಲ್ಲ. ಅವ್ರು ನನಗೆ ಕ್ಲಾಸ್ಮೇಟು, ತುಂಬಾ ಒಂಥರ ಬ್ಯಾಕ್ ಬೋನ್, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗ ಟಿವಿಯಲ್ಲಿ ನಿಮ್ಗೆಲ್ಲ
ಎಲ್ಲ ಗೊತ್ತಿರೋ ವಿಷಯನೇ. ಈಗ ಸ್ಯಾಟಲೈಟ್ ಅದೆಲ್ಲ ತುಂಬಾ ಕಷ್ಟ ಇದೆ, ಬಿಸ್ನೆಸ್ ಎಲ್ಲ ತುಂಬಾ ಕಷ್ಟ ಇದೆ. ನಾನು ಒಂದು ಹೆಮ್ಮೆಯಿಂದ ಒಂದು ವಿಷಯ ಹೇಳ್ಕೊಳ್ತೇನೆ ಅಂದ್ರೆ, ನಾನು ಫಸ್ಟ್ ಟೀಸರ್ ಸೆಕೆಂಡ್ ಟೀಸರ್ ಬಿಟ್ಟಾಗ್ಲೇ ವಿತಿನ್ 45 ಮಿನಿಟ್ಸ್ ಹಿಂದಿ ಡಬ್ಬಿಂಗ್ ರೈಟ್ಸ್ ಎಲ್ಲ ಇಂಡಸ್ಟ್ರಿಗೆ ಎಲ್ಲರೂ ಗೊತ್ತಿದೆ ಭರ್ಜರಿ ಗಂಟು ಒಳ್ಳೆ ಹಿಂದಿ ಡಬ್ಬಿಂಗ್ ರೈಟ್ಸ್ ಆಗಿದೆ ಅಂತ. ತುಂಬಾ ಒಳ್ಳೆ ಮತ್ತಕ್ಕೆ ಅಂದ್ರೆ ನಾನು ಏನ್ ಅನ್ಕೊಂಡಿದ್ದೆ ಅದಕ್ಕೆ ಡಬಲ್ ಆಯ್ತು. ಅದ್ರ ಎಫರ್ಟ್ ಏನು ಅಲ್ಲ, ವೆರಿ ಸಿಂಪಲ್. ಅವ್ರು ಹೇಳಿದಿಷ್ಟೇ, ಮೇಕಿಂಗ್ ಕ್ಲಾಸ್ ಆಗಿದೆ, ಒಳ್ಳೆ ಕ್ವಾಲಿಟಿ ಮಾಡಿದ್ದೀರಾ. ನಾವು ಸಿನಿಮಾ ಫಸ್ಟ್ ಸೆಲೆಕ್ಟ್ ಮಾಡಿದ್ದೆ ಮೇಕಿಂಗ್ಗೋಸ್ಕರ ಅಂತ. ನಾನು ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳು ನನ್ನ ಟೆಕ್ನಿಕಲ್ ಟೀಮ್ಗೆ ಹೇಳ್ತೀನಿ. ಕಿರಣ್ ಅವ್ರ ಎಫರ್ಟು ಆರ್ಟಿಸ್ಟ್ ಎಫರ್ಟ್ ಅಷ್ಟೇ ಇದೆ. ಬಟ್ ನನ್ನ ವಿಜುವಲೈಸೇಷನ್, ನನ್ನ ಮನಸ್ಸಲ್ಲಿ ಏನ್ ಅನ್ಕೊಂಡೆ ಅದನ್ನ ತೆಗೆದುಕೊಟ್ಟಂತ ವ್ಯಕ್ತಿ ಕಿಟ್ಟಿ. ತುಂಬಾ ದೊಡ್ಡ ಬೆಳಿಬೇಕು, ತುಂಬಾ ಒಳ್ಳೆ ಹಂಗರ್ ಫೈರ್ ಇದೆ. ಅದೆಲ್ಲ ಆಸೆ ನನ್ನ ಕೈಗೆ ಸಿಗದೆ ಇರುವಂತ ಟೆಕ್ನಿಷಿಯನ್ ಆಗಲಿ, ಅದು ನನ್ನ ಆಸೆ. ಎಲ್ಲರೂ ಅದನ್ನೇ ನಾನು ಇದು ಮಾಡೋದು. ವಿಜಯ್ಗೂ ಅಷ್ಟೇ, ವಿಜಯ್ ಅವಾಗ ಹೇಳ್ತಾರೆ, ಏನ್ ಸರ್ ನಮ್ಗೆ ಇನ್ನು ದೊಡ್ಡ ಸಿನಿಮಾ ಸಿಗ್ಬೇಕಂದ್ರೆ ಪೇಷನ್ಸ್ ಇದೆ, ಟ್ಯಾಲೆಂಟ್ ಇದ್ರೆ ಖಂಡಿತ ಯಾವತ್ತಾದ್ರು. ಈಗಾಗಲೇ ಆಲ್ರೆಡಿ ಅವರು ಹೈದರಾಬಾದ್ ಅಲ್ಲಿ ಎಲ್ಲ ಅವರ ವಿಂಗ್ಸ್ ನ ಟ್ರೈ ಮಾಡ್ತಾ ಇದ್ದಾರೆ. ಅದೇ ಸೈಲೆಂಟ್ ಆಗಿದ್ದಾರೆ, ಸೈಲೆಂಟ್ ಆಗಿರೋ ನಂಬರ್ದು ಅಂತಾರಲ್ಲ ಹಾಗೆ. ಅವರ ಅಣ್ಣ ಬಂದು ಜೀವನ್ ಅಂತ ಕಿರವಾಣಿ ಸರ್ ಜೊತೆ ಎಲ್ಲ ವರ್ಕ್ ಮಾಡ್ತಾರೆ. ತುಂಬಾ ಟ್ಯಾಲೆಂಟೆಡ್ ವ್ಯಕ್ತಿ. ಬೇರೆ ಅದಾದ್ಮೇಲೆ ಇಲ್ಲಿ 3 ಹೆಸರು ಕಾಣಿಸುತ್ತೆ, BT ಮಂಜುನಾಥ್, ಸ್ವಾತಿ ಲಿಂಗರಾಜ್, NK ಶ್ರೀನಿವಾಸ್ ಅಂತ. ಅಂದ್ರೆ ನನಗೆ ತುಂಬಾ ನಾನು ಬ್ಲೈಂಡ್ ಆಗಿ ದೇವ್ರು ನಮ್ದಾಗ ಯಾವ್ದೋ ಒಂದು ಡೋರ್ ಓಪನ್ ಆಗುತ್ತೆ, ಅದು ನನ್ನ ಅದೃಷ್ಟ. ಹಂಗೆ ಆ 3 ಜನ ನನಗೆ ತುಂಬಾ ಕ್ರಿಟಿಕಲ್ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ. BT ಮಂಜುನಾಥ್ ಬಂದಾಗಲೂ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅವರು ಫೈಟ್ ಮಾಡಿ ಸಿನಿಮಾನ ಮುಂದೆ ಕರ್ಕೊಂಡ್ರು. ಹಂಗೆ ಪ್ರವೀಣ್ ಬಂದಿದ್ದಾರೆ, ಪ್ರವೀಣ್ ಮತ್ತೆ ಅವರ ವೈಫ್ ಇಬ್ಬರು ಬಂದಿದ್ದಾರೆ. ಅವರು ಅಷ್ಟೇ ನನಗೆ ತುಂಬಾ ಒಂಥರ ಬ್ಲ್ಯಾಂಕ್ ಸ್ಟೇಜ್ ಅಲ್ಲಿ ಇದ್ದಾಗ ನನ್ನ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ NK ಶ್ರೀನಿವಾಸ್ ಅವ್ರು ಬಂದಿಲ್ಲ ಇವತ್ತು, ಅವರು ಅಷ್ಟೇ. ಇವರೆಲ್ಲ ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಣಜಿ ಸರ್ನಂತೂ ನಾನು ನೆನ್ಸ್ಕೊಳ್ಳೇಬೇಕು. ಅವ್ರ ಜೊತೆ ನಾನು ಮೊನ್ನೆ ಬ್ಯಾಂಕಾಕ್ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದಾಗ ಅಂತ ದೊಡ್ಡ ವ್ಯಕ್ತಿ ಅಂತ ಇರ್ಲಿ, ಅಲ್ಲಿ ಬ್ಯಾಂಕಾಕ್ ಅಲ್ಲಿ ನಿಮ್ಗೆ ಏನ್ ಗೊತ್ತಿದೆ, ಬಟ್ ಅವ್ರು ಏನೇನು ಅಲ್ಲಿ ಮಾಡಿದಾರೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವರು ಸಿನಿಮಾ ಮಾಡಿರೋದು, ಅಲ್ಲಿ ಏನೇನು ಖರ್ಚು ಮಾಡಿ ಹೇಗೆ ಮಾಡಿದ್ದಾರೆ ಅಂತ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಅದು ಆಟೋಮೆಟಿಕ್ ಆಗಿ ಅವರು ಸೊ ನನಗೆ ಈ ಒಂದು ಹಾಗೆ ಇನ್ನೊಬ್ರು ಸುದರ್ಶನ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಅವರು ಅಷ್ಟೇ ನನ್ನ ಒಳ್ಳೆ ಟೈಮಲ್ಲಿ ನನಗೆ ಕೈ ಹಿಡಿದು ಇನ್ನೊಂದು ಸಿನಿಮಾ ಕೊಟ್ಟು ಭರ್ಜರಿ ಗಂಡು ಮಾಡುವಾಗಲೇ ತುಂಬಾ ಪ್ಯಾಷನೇಟ್ ಇರುವಂತ ಇಂಥವರೆಲ್ಲ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು. ಹಾಗೆ ಇನ್ನೊಬ್ರು ಪ್ರೊಡ್ಯೂಸರ್ ಆಗಿ ಬಂದಿಲ್ಲ, ಇನ್ನೊಬ್ರು ಯಾರು ಇಲ್ಲ, ಅವರು ನಿರ್ಮಾಪಕರಲ್ಲ, ನನಗೆ ಬ್ಯಾಕ್ ಸಪೋರ್ಟ್, ನನ್ನ ಕ್ಲಾಸ್ಮೇಟ್ ಅವರು. ಸೊ IT ಪ್ರಾಬ್ಲಮ್ಸ್ ಏನೋ ಇಲ್ಲ ಸರ್, ಅಂತವ್ರು ಯಾರಿದ್ರೆ ಸಿನಿಮಾ ಆ ತರದವ್ರು ಬೇಕು ಸರ್, ಆ ತರದವ್ರು ಇದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತೀರಾ. ಸಣ್ಣ ಸಿನಿಮಾಗಳು ಮಾಡಿದ್ರ ಇಲ್ಲ ಅಂತಲ್ಲ, ತುಂಬಾ ಪ್ಯಾಷನೇಟ್ ಇರುವಂತ ಒಂದು ಟೀಮ್. ಕಿರಣ್ ಆಗಿರ್ಬೋದು, ದಿಶಾ ಶಿವಕುಮಾರ್ ಆಗಿರ್ಬೋದು, ನಾಗೇಶ್ವರ್ ಇದ್ದಾರೆ, ಎಲ್ಲ ಟೆಕ್ನಿಕಲ್ ಟೀಮು ಅಷ್ಟೇ. ರಾಕೇಶ್ ಆಲ್ರೆಡಿ ಈಗ ಒಂದೇ ಹೀರೋ ಆಗುವಂತ ಒಂದು ಎಲ್ಲ ಲಕ್ಷಣಗಳು ಅವರಲ್ಲಿದೆ. ನಿಮಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಸಿನಿಮಾಗೂ ಮಾಡಿದಾಗೆ ನಮ್ಮ ಸಿನಿಮಾನು ದಯವಿಟ್ಟು ಮಾಧ್ಯಮದವರೇ ನಮಗೀಗ ದೇವರು. ಯಾರು ರಿಲೀಸ್ ನಮ್ಮ ಸಿನಿಮಾ ಒಂದು ಎಲ್ಲರಿಗೂ ತಲುಪಬೇಕಂದ್ರೆ ನೀವೇ ನಮ್ಮ ದೇವ್ರಂತ ಹೇಳಿ. ಈ ಮಾತು ಯಾವತ್ತೂ ಇರುತ್ತೆ. ನೀವು ಯಾವತ್ತಾದ್ರೂ ನನಗೆ ಎಲ್ಲರೂ ಹಿಂಗೆ ಮಾತಾಡೋದು, ಆಮೇಲೆ ಅದೆಲ್ಲ ಓಕೆ, ಅದೆಲ್ಲ ನಾನು ಓಪನ್. ನೀವು ಯಾವತ್ತಾದ್ರೂ ಬಂದು, ಈಗ ಆಲ್ರೆಡಿ ನನ್ನ ಜೊತೆ ಸುಮಾರು ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ. ರತ್ನಮಂಜರಿ ಟೈಮಲ್ಲೂ ನಮಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದೀರ. ಮುಂದೆ ಇದೇ ತರ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಆದಷ್ಟು ಹೆಚ್ಚಿಗೆ. ಹಿಂದಿ ಏನು ಮಾಡ್ತಾರ ಸರ್, ನನಗೆ ಕನ್ನಡ ಸಿನಿಮಾ ಮಾಡ್ಬೇಕಂತ ಆಸೆ ಅಷ್ಟೇ ಸರ್. ಕನ್ನಡ ಸಿನಿಮಾನ ಈಗ ನಂಗೆ ನೋಡಿ, ಕಾಂತಾರ ಸಿನಿಮಾ ನಂಗೆ ತುಂಬಾ ಹೆಮ್ಮೆ ಹೇಳ್ಕೊತೀನಿ. ಆ ಸಿನಿಮಾ ಪ್ಯಾನ್ ಇಂಡಿಯಾ ಮಾಡಿದ್ದಲ್ಲ, ಅದು ಪ್ಯಾನ್ ಇಂಡಿಯಾ ಆಗಿತ್ತು. ಸೊ ನನ್ನ ಕನಸು ಅಷ್ಟೇ, ನನ್ನ ಕನಸು ನಿಜವಾಗ್ಲೂ ಅಲ್ಲಿವರೆಗೂ ಇದೆ. ಮೊನ್ನೆ ಯಶ್ ಅವ್ರ ಮಾತು ಹೇಳಿದ್ರು, ನಿಮ್ ಕನಸನ್ನ ಬೇರೆಯವ್ರು ಕೇಳಿದ್ರೆ ಅವ್ರಿಗೆ ಶಾಕ್ ಹೊಡಿಬೇಕು, ಹಂಗಿರ್ಬೇಕು ನಿಮ್ ಕನಸು ಅಂತ. ನನಗೆ ತುಂಬಾ ಇಷ್ಟವಾದ ಮಾತದ್ದು. ಸೊ ನನ್ನ ಕನಸು ಹಂಗೆ, ನಾನು ದೊಡ್ಡ ಮಟ್ಟಿಗೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಇದೆ. ನಾನು ಓಪನ್ ಆಗಿ ಹೇಳ್ತೀನಿ, ಅಪ್ಪು ಸರ್ಗೆ ಸಿನಿಮಾ ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಡ್ರೀಮ್ ಆಗಿತ್ತು. ನಾನು ಏನೇ ಕಥೆಯಲ್ಲಿ ಒಂದು ಹೀರೋ ಕ್ಯಾರೆಕ್ಟರ್ ಮಾಡಿದ್ರೆ ಅವ್ರ ಮೈಂಡಲ್ಲಿ ಇಟ್ಕೊಂಡು ಬೇರೆ ಹೀರೋಗಳು ಬಂದಾಗ ಅದೇ ತರ ನಾನು ಅವ್ರನ್ನ ಏನ್ ಫೋಕಸ್ ಮಾಡಬೇಕು ಅಥವಾ ಅವ್ರ ಜೊತೆ ನಾನು ಸಿನಿಮಾ ಮಾಡಿದ್ರೆ ಏನೇನ್ ಮಾಡ್ಬೋದಿತ್ತು ಅದನ್ನ ಅನ್ಕೊಂಡೆ ನಾನು ಕಿರಣ್ ಅವ್ರ ಜೊತೆ ಸಿನಿಮಾ ಮಾಡೋದು ಅಥವಾ ಯಾರ ಜೊತೆ ಸಿನಿಮಾ ಮಾಡೋದು ನನಗೆ ಆಸೆ ಅದಾಗಿರುತ್ತೆ.
ಸೊ ನನಗೆ ಬನ್ನಿ ಸರ್ ಹೇಗೆ ಮಾತಾಡಿ ರಿಲೀಸ್ ಬಗ್ಗೆ ಏನು ಪ್ಲಾನ್ ಮಾಡಿದ್ದೀವಿ. ಯಾಕಂದ್ರೆ ನನಗೆ ಅವ್ರಿಗೆ ಹೇಳೋಷ್ಟು ದೊಡ್ಡವರಲ್ಲ ಅವರು. ಬರೋರ್ಗು ಪ್ರಮೋಷನ್ ಎಲ್ಲ ಹೇಗೆ ಈಗ ಹೊತ್ತ ಮಂದಿರು ಇವಾಗ ತುಂಬ ಚೇಂಜ್ ಆಗಿದೆ. ಪ್ರಮೋಷನ್ ಪ್ಲಾನ್ ಹೇಗೆ ಮಾಡ್ಕೊಳ್ಳಿ ಸರ್? ಪ್ರಮೋಷನ್ ನಾವು ದೊಡ್ಡ ಮಟ್ಟಕ್ಕೆ ಮಾಡೋ ಶಕ್ತಿ ನಾವಿಲ್ಲ. ಅದಕ್ಕೆ ನೀವು ಈಗ ನಮಗೆ ದೇವರುಗಳು ಸ್ವಲ್ಪ ನನಗೆ ಹೆಲ್ಪ್ ಮಾಡಿ ಸುಧೀಂದ್ರ ಸರ್ಗೆ ಹೇಳಿದ್ದೀನಿ. ಅವರು ನನಗೆ ಎಲ್ಲ ಹತ್ರದಲ್ಲೂ ಸಜೆಷನ್ಸ್ ಕೊಡ್ತಾರೆ. ತುಂಬ ಒಳ್ಳೆ ಗಾರ್ಡಿಯನ್ ಥರ ಇದ್ದಾರೆ. ಮಂಜುನಾಥ ದೇವರು ಇದು 5ನೇ ತಾರೀಕು ಪ್ಲಾನ್ ಮಾಡಿದ್ದೀವಿ. ಅಂದ್ರೆ ಲಿಂಕ್ ಥಿಯೇಟರ್ಸ್ ತುಂಬಾ ಏರಿಯಾಗ ಒಂಥರನೇ ಮಾಡ್ಕೊಂಡು ಎಲ್ಲ ಡಿಸ್ಟ್ರಿಕ್ಟ್ ಒಂಥರ ಮಾಡ್ಕೊಂಡು ನೋಡಿ. ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ನೆಕ್ಸ್ಟ್ ವೀಕಲ್ಲಿ ಇನ್ನೂ ಹೈ ಮಾಡ್ಬೋದು. ತುಂಬಾ ಖಾಲಿ ಸಿನಿಮಾ ಓಡಿಸೋದು ನಾನು ಯಾವತ್ತೂ ಇಷ್ಟಪಡಲ್ಲ. ನನ್ನ ಅನುಭವದಲ್ಲಿ ಆ ಏರಿಯಾದಲ್ಲಿ ಥಿಯೇಟರ್ ಇರಬೇಕು. ಅದು ಮಲ್ಟಿಪ್ಲೆಕ್ಸ್ ಆಗ್ಬೋದು, ಸಿಂಗಲ್ ಸ್ಕ್ರೀನ್ ಆಗ್ಬೋದು. ಈ ತರ ಪ್ಲಾನ್ ಡಿಸ್ಟಿಕ್ ಅಲ್ಲಿ ಈ ತರ ಎಲ್ಲ ಪ್ಲಾನ್ ಮಾಡಿದ್ದೀವಿ. ನಿರ್ಮಾಪಕರು ಅಥವಾ ನಿರ್ದೇಶಕರು ಆಗಲಿ ಅವರು ಒಂದು ಒಳ್ಳೇದಾಗಬೇಕಂತ ಆಸೆ ಪಡ್ತಾರೆ. ಯಾಕಂದ್ರೆ ನಾವೆಲ್ಲ ತರ ಕಷ್ಟ ಅನುಭವಿಸಿದ್ವಿ. ಸಿನಿಮಾ ಮಾಡಿ ಚೆನ್ನಾಗೂ ಆಗಿದೆ, ನಮ್ಮ ತಪ್ಪಿಂದ ತಪ್ಪು ಆಗಿದೆ. ಅಂದ್ರೆ ನಮ್ಮ ತಪ್ಪಿಂದ ತಪ್ಪಾಗಿದೆ, ಸಿನಿಮಾ ತಪ್ಪಲ್ಲ, ನಾವು ಮಾಡಿರೋ ತಪ್ಪಿಂದ ತಪ್ಪಾಗಿದೆ. ಆ ತಪ್ಪು ಆಗಬಾರ್ದು. ಪ್ರಸಿದ್ಧ ಅವರಾಗಲಿ, ನಮ್ಮ ಕಿರಣ್ ರಾಜ್ ಸಿನಿಮಾ ಮಾಡಿದ್ದಾರೆ, DOP ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಕ್ವಾಲಿಟಿ ಸಿನಿಮಾ. ಇಲ್ಲೊಂದು ಏನಂದ್ರೆ ಜನ ಕ್ವಾಲಿಟಿ ಸಿನಿಮಾ ಇದ್ದಾಗ ಸ್ವಲ್ಪ ನೋಡ್ತಾರೆ, ಗೊತ್ತಾಗುತ್ತೆ. ಇವತ್ತು ಒಂದು ಪೋಸ್ಟರ್ ಅಲ್ಲಿ ಒಂದು ಟ್ರೈಲರ್ ಅಲ್ಲಿ ಜನ ಜಡ್ಜ್ ಮಾಡೋಷ್ಟು ಅಡ್ವಾನ್ಸ್ ಅದಾರೆ. ನಾವಾಗೆಲ್ಲ ನಾವ್ ಹೆಂಗ್ ಹೇಳಿದ್ವಿ, ನಾವ್ ಹೇಳಿದಷ್ಟೇ ನಡೀತದಲ್ಲ ಸುಳ್ಳು. ನಮ್ದು ಔಟ್ಪುಟ್ ಚೆನ್ನಾಗಿತ್ತು ಅಂದ್ರೆ 100% ನೋಡ್ತಾರೆ. ಒಳ್ಳೆ ಥಿಯೇಟರ್ ಸೆಟಪ್ ಮಾಡ್ತೀವಿ, ಸಿನಿಮಾ ಚೆನ್ನಾಗುತ್ತೆ ನನ್ನ ನಂಬಿಕೆ ಇದೆ, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಅವ್ರಿಗೂ ತುಂಬಾ ಧನ್ಯವಾದಗಳು. ಬಬ್ಲು ಶುರು ಮಾಡಿದ್ದಾರೆ ಅವರು. ಬಬ್ಲು ಅಂತಾನೆ ನನಗೆ ಪರಿಚಯ. ಶೇರ್ ಸಿನಿಮಾ ನಿರ್ಮಾಪಕರು ಬಂದಿದ್ದಾರೆ, ತೇಜಸ್ ಸೀನಿಯರ್ ಬಂದಿದ್ದಾರೆ. ತುಂಬಾ ಥ್ಯಾಂಕ್ಸ್. ವೃತ್ತಿಯಲ್ಲಿ ಅವರು ವಕೀಲರಾದ್ದು ಸಿನಿಮಾ ಬಗ್ಗೆ ತುಂಬಾ ಪ್ಯಾಷನ್ ಇಟ್ಕೊಂಡು ನನ್ನ ಸಿನಿಮಾಲೇ ಫಸ್ಟ್ ಅವರು ಟ್ರೈನಿಂಗ್ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ. ವಿನೂತ್ ಅವರು ಬಂದಿದ್ದಾರೆ, ಅವರು ಶೇರ್ಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಮತ್ತೆ ಶಂಕರ್ ನಿರ್ದೇಶಕರು ಅವರು ಬಂದಿದ್ದಾರೆ. ಇವತ್ತು ನಿಮ್ಮ ಟೈಮ್ನ ನಮಗೋಸ್ಕರ ಕೊಟ್ಟು ಇಲ್ಲಿಗೆ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ, ಸೋಷಿಯಲ್ ಮೀಡಿಯಾದವ್ರಿಗೂ, ಕಿರಣ್ ರಾಜ್ ಫ್ಯಾನ್ಸ್ಗೆ ತುಂಬಾ ಥ್ಯಾಂಕ್ಸ್. ತುಂಬಾ ನಾನು ಇತ್ತೀಚೆಗೆ ಒಬ್ಬ ನಾಯಕನಿಗೆ ಈ ಮಟ್ಟಕ್ಕೆ, ಯುವ ನಾಯಕನಿಗೆ ಈ ಮಟ್ಟಕ್ಕೆ ಫ್ಯಾನ್ಸ್ ಫಾಲೋಯಿಂಗ್, ಆಮೇಲೆ ಅವರು ಪಡೋ ಶ್ರಮ ನನಗೆ ಒಂದ್ಸಲ ಇರಿಟೇಟ್ ಆಗುತ್ತೆ. ಅವ್ರೇನಾದ್ರು ಅಂದ್ರೆ ಇರಿಟೇಟ್ ಅಂದ್ರೆ ಕೆಟ್ಟ ರೀತಿ ಇಲ್ಲಲ್ಲ, ಏನಪ್ಪ ಇವರು ಇಷ್ಟೊಂದು ಅಂದ್ರೆ ಇಂಟ್ರೆಸ್ಟ್ ತೋರಿಸ್ತಾರೆ ಒಬ್ಬ ನಾಯಕನ, ಅವರ ನೆಚ್ಚಿನ ನಾಯಕನ ಅಂದ್ರೆ ಅವ್ರನ್ನ ಯಶಸ್ವಿ ಮಾಡಕ್ಕೆ ಅಂತ. ಹ್ಯಾಟ್ಸ್ ಆಫ್ ಟು ಯು. ಏನಾದ್ರು ನಾವೆಲ್ಲ ದೊಡ್ಡ ಸಿನಿಮಾ ಹಾಕ್ಬೇಕು, ಚೆನ್ನಾಗಬೇಕು ಅಷ್ಟೇ ನನ್ನ ಉದ್ದೇಶ. ಜಲಸನ್ನು ಪಡ್ಕೊಳ್ಳಿ, ಏನಾದ್ರು ಮಾಡಿ, ಸಿನಿಮಾ ಚೆನ್ನಾಗಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು. ಮತ್ತೊಮ್ಮೆ ನಮಗೆಲ್ಲರಿಗೂ ಧನ್ಯವಾದಗಳು.